ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ವರ್ಣಮಾತ್ರಂ ಕಲಿಸಿದ ತಂ ಗುರು ಎಂಬಂತೆ ವಿದ್ಯೆ ಕಲಿಸಿದ ಎಲ್ಲ ಗುರುಗಳಿಗೆ ಶಿರಬಾಗಿ ನಮಸ್ಕರಿಸುತ್ತಾ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇದೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗುರುವೃಂದವನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಏರಂಬ ವಿನಾಯಕ. ಹೇ ಶಿವನಂದನ ಭವಾನಿ ನಂದನ ಏರಂಬ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ ಜೈ ಗಣನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು, ಬೆಳಗಿಸೋಣ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನು. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಎಂದು ಹೇಳುತ್ತಾ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆರ್ತಿಕಜೆ ಗಣಪತಿ ಭಟ್ ಹಾಗೂ ಪ್ರಗತಿ ಸ್ಟಡಿ ಸೆಂಟರ್ಗೂ ಅವಿನಾಭಾವ ಸಂಬಂಧವಿದೆ. ಶ್ರೀಯುತರು ಗಜಾನನ ಪ್ರೌಢಶಾಲೆ ಈಶ್ವರ ಮಂಗಿಲ ಇಲ್ಲಿ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದ ಸಂದರ್ಭದಲ್ಲಿ ನಮ್ಮ ಪ್ರಗತಿಯ ಮುಖ್ಯ ಗುರುಗಳಾಗಿ 12 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 10ನೇ ವರ್ಷದ ದಶಪ್ರಣತಿ ಕಾರ್ಯಕ್ರಮ ಹಾಗೂ 12ನೇ ವರ್ಷದ ಪ್ರೇರಣಾ ಎಂಬ ಅದ್ಭುತ ಕಾರ್ಯಕ್ರಮಗಳ ಯಶಸ್ಸಿನ ರೂವಾರಿಗಳು ಶ್ರೀಯುತರು. ಅಂದಿನ ಆ ದಶಪ್ರಣತಿ ಕಾರ್ಯಕ್ರಮದಲ್ಲಿ ರವಿ ಬೆಳಗೆರೆ, ಡಾಕ್ಟರ್ ಮೋಹನ್ ಆಳ್ವ, ಅಂದಿನ MLA ಶಕುಂತಲಾ ಶೆಟ್ಟಿ, ಸಂಜೀವ್ ಮಠಂದೂರು ಮುಂತಾದ ಪ್ರಮುಖರ ಉಪಸ್ಥಿತಿಯಲ್ಲಿ ಪೋಲ್ಯ ಕ್ಯಾಂಪಸ್ ಹಮ್ಮಿಕೊಂಡ ದಶಪ್ರಣತಿ ಕಾರ್ಯಕ್ರಮವು ಹಾಗೂ ದಶಪ್ರಣತಿ ಸ್ಮರಣಾ ಸಂಚಿಕೆಯ ರೂವಾರಿಗಳು ಶ್ರೀಯುತರು. ಅವರನ್ನು ನಮ್ಮ ಸಂಚಾಲಕರು ಸದಾ ನೆನಪಿಸುತ್ತಾರೆ. ಅವರ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಸದಾ ಇರುತ್ತದೆ ಎಂಬ ಆಶಯದೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಪುಷ್ಪ ನಮನದ ಮೂಲಕ ದಿವಂಗತ ಆರ್ತಿಕಜೆ ಗಣಪತಿ ಭಟ್ ಇವರಿಗೆ ಗೌರವ ನಮನಗಳನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಿಮಗೂ ಸ್ವಾಗತಗಳು. ಇದೀಗ ಗುರುವಂದನಾ ಕಾರ್ಯಕ್ರಮ. ಇದನ್ನು ನಡೆಸಿಕೊಡಬೇಕಾಗಿ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ವೆಂಕಟರಮಣ ಭಟ್ ಆರ್ತಿಕಜೆ ಇವರು ಪುತ್ತೂರು ತಾಲೂಕು ಪಡವನೂರು ಗ್ರಾಮದಲ್ಲಿ 1943 ಜೂನ್ 29ರಂದು ಜನಿಸಿದರು. ತಂದೆಯ ಹೆಸರು ಶಂಭು ಭಟ್,
ತಾಯಿ ಸಾವಿತ್ರಿ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗಜಾನನ ಪ್ರೌಢಶಾಲೆ ಈಶ್ವರಮಂಗಿಲದಲ್ಲಿ ಮುಗಿಸಿ PUCಯನ್ನು ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಇಲ್ಲಿ ಮುಗಿಸಿದರು. MA ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿ ಗೋಲ್ಡ್ ಮೆಡಲ್ ಪಡೆದಿರುತ್ತಾರೆ. ಇವರು ಸಂತ ಫಿಲೋಮಿನಾದಲ್ಲಿ 1 ವರ್ಷ ಸೇವೆ ಸಲ್ಲಿಸಿದ್ದು 31 ವರ್ಷಗಳ ಕಾಲ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು 50ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿರುತ್ತಾರೆ. ಇವರ ಬರವಣಿಗೆಗಳು ಇತಿಹಾಸ ಪಠ್ಯಪುಸ್ತಕಗಳಾಗಿಯೂ ಮುದ್ರಿತವಾಗಿರುತ್ತದೆ. ಇವರು ನವಭಾರತ, ಪ್ರಜಾವಾಣಿ, ವಿಕ್ರಮ, ಡೆಕ್ಕನ್ ಹೆರಾಲ್ಡ್ ಮುಂತಾದ ಪತ್ರಿಕೆಗಳಿಗೆ ಅಂಕಣಕಾರರಾಗಿ 25 ವರ್ಷಗಳ ಕಾಲ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರು ತಮ್ಮ ಸೇವೆಯ ಅವಧಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಲೇಖನ ಬರವಣಿಗೆಗಳಿಗೆ ತರಬೇತಿ ನೀಡುತ್ತಾರೆ. ತಮ್ಮ ಈ ಎಲ್ಲ ನಿಸ್ವಾರ್ಥ ಪ್ರಾಮಾಣಿಕ ಕಾಯಕಕ್ಕೆ ಶಿಕ್ಷಕರ ದಿನಾಚರಣೆಯ ಸುದಿನ ತಮ್ಮನ್ನು ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಸೂರ್ಯನಾರಾಯಣ್ BP ಇವರು ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮದಲ್ಲಿ ಜನಿಸಿದರು. ತಂದೆಯ ಹೆಸರು ವಿಷ್ಣುಮೂರ್ತಿ ಕನ್ನರಾಯ ಮತ್ತು ತಾಯಿ B ಸುಮಿತ್ರಮ್ಮ. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತವರೂರಾದ ಪಾಣಿಯಲ್ಲಿ ಮುಗಿಸಿ B.Ed ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಹಾಗೂ MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಿಂದ ಪಡೆದುಕೊಂಡಿದ್ದಾರೆ. 10ನೇ ತರಗತಿಯ ಆಂಗ್ಲ ಪ್ರಥಮ ಭಾಷೆ ಪಠ್ಯಪುಸ್ತಕದ ಸದಸ್ಯರಾಗಿ ಮತ್ತು ಸುಮಾರು ವರ್ಷಗಳ ಕಾಲ NGP ಸಂಸ್ಥೆಯಾದ ಧೃತಿ ಫೌಂಡೇಶನ್ ಮಂಗಳೂರು ಇಲ್ಲಿ 10 ವರ್ಷಗಳ ಕಾಲ ಸ್ವಯಂ ಸೇವಕರಾಗಿದ್ದರು. ಇವರ ಸೇವಾನುಭವ 39 ವರ್ಷಗಳು. ನಿವೃತ್ತ ಪ್ರಾಚಾರ್ಯರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೆಳ್ಳಾರೆ. ಇಂಗ್ಲಿಷ್ ಪ್ರಥಮ ಭಾಷೆ ಪಠ್ಯಪುಸ್ತಕ ಸಮಿತಿ ಸದಸ್ಯರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ. JCI ಇಂಡಿಯಾದ ಪ್ರೈಮ್ ತರಬೇತಿದಾರ. ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಅಂಕಣಕಾರ. ಸಕಾಲಿಕ ಗಾಜಿನ ಮರ, ಶ್ರಮ, ಸಂಸ್ಕೃತಿಗೆ ಶರಣೆಂದವರು. 2022ರಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ. ತರಬೇತಿ ಕಾರ್ಯಕ್ರಮ ನೀಡುವುದು, ಅಂಕಣ, ಲೇಖನ ಬರವಣಿಗೆ, ಕೃತಿ ರಚನೆ, ಕವನ, ಕವಿತೆ ರಚನೆ ಇವರ ಆಸಕ್ತಿಗಳು. ತಮ್ಮ ಈ ಎಲ್ಲ ನಿಸ್ವಾರ್ಥ ಪ್ರಾಮಾಣಿಕ ಕಾಯಕಕ್ಕೆ ಶಿಕ್ಷಕರ ದಿನಾಚರಣೆಯ ಸುದಿನ ತಮ್ಮನ್ನು ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಇದೊಂದು ಅನಿರೀಕ್ಷಿತವಾದ ಮತ್ತು ನಾವು ಏನು ಇದರಲ್ಲಿ ಸ್ವಪ್ನದಲ್ಲಿ ಕೂಡ ಗ್ರಹಿಸದೇ ಇರುವಂಥ ಒಂದು ಅನನ್ಯವಾದ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ. ನಾನು ಬಂದಿದ್ದು ನಮ್ಮ ಮಿತ್ರರಾದ ಗೋಕುಲನಾಥ ಅವರು ದಂಪತಿಯುಕ್ತವಾಗಿ ಇಲ್ಲೊಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆ ವಿದ್ಯಾಸಂಸ್ಥೆ ಹೇಗೆ ನಡೀತಿದೆ ಎನ್ನುವುದನ್ನು ನಾನು ಹತ್ತಿರದಿಂದ ಬಲ್ಲೆ. ಏಕೆಂದರೆ ನನ್ನ ಕಿರಿಯ ಸಹೋದರ ಗಣಪತಿ ಭಟ್ ಅವರ ಚಿತ್ರವನ್ನು ಅಲ್ಲಿ ನೀವು ನೋಡ್ಬೋದು. ಅವನು ನನ್ನ ತಮ್ಮ. ಆತನ ನೇತೃತ್ವದಲ್ಲಿ ಈ ವಿದ್ಯಾಸಂಸ್ಥೆ ಪ್ರಾರಂಭವಾಗಿ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬಂತು ಮತ್ತು ಬಹಳ ಹೆಸರನ್ನು
ಕೂಡ ಗಳಿಸಿತು. ಅಂತಹ ಒಂದು ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಗೋಕುಲ್ನಾಥ್ ಹಾಗೂ ಅವರ ಪತ್ನಿ ಅವರು ನಮ್ಮನ್ನು ಆಹ್ವಾನಿಸಿದಾಗ ನಾವು ಬರೆದಿರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ. ಆದರೆ ಇಲ್ಲಿಗೆ ಬಂದ ಮೇಲೆ ನನ್ನ ಕುತ್ತಿಗೆಯ ಸುತ್ತ ನೀವು ಹಾಕಿದಂತಹ ಶಾಲು ಅಥವಾ ನೀವು ಕೊಟ್ಟಂತಹ ಒಂದು ಹಾರ, ಆಮೇಲೆ ಕೈಯಲ್ಲಿ ಇಟ್ಟಂತಹ ಏನು ಬಹುಮಾನ ಉಪಹಾರ ಕೊಟ್ಟಿದ್ದೀರಿ, ಮತ್ತು ಅದರೊಟ್ಟಿಗೆ ಉಪಹಾರ ಅಂತ ಹೇಳ್ತಾರೆ. ಉಪಹಾರ ಅಂತ ಹೇಳಿದರೆ ಒಂದು ಗೌರವ ಬಹುಮಾನ, ಅದನ್ನು ನೀವು ಕೊಟ್ಟು ನಮ್ಮ ಏನು ತಲೆಯೂ ಭಾರ ಆಗಿದೆ, ಕೈಯೂ ಭಾರ ಆಗಿದೆ, ಮತ್ತು ಇನ್ನು ವಾಪಸ್ ಮನೆಗೆ ಹೋಗಬೇಕಲ್ಲ ನಾವು. ಹಾಗಿರುವಾಗ ಈ ಭಾರವನ್ನು ಹೊತ್ತುಕೊಂಡು ಹೋಗುವುದು ತುಂಬ ಕಷ್ಟದ ಕೆಲಸ. ಏನೇ ಇರಲಿ, ಗೋಕುಲ್ನಾಥರು ನನ್ನ ಮಿತ್ರರಾದ್ದರಿಂದ ಮತ್ತು ನನ್ನ ತಮ್ಮನ ಅತ್ಯಂತ ಪ್ರೀತಿಯ ಒಬ್ಬರು ವ್ಯಕ್ತಿಯಾದ್ದೇನು ಗಣಪತಿ ಭಟ್ ಅಂತೇಳಿ, ಅವನು ನನ್ನ ಕಿರಿಯ ಸಹೋದರ. ಅವನೀಗ ಇಲ್ಲ, ಇದ್ದಿದ್ದರೆ ಇನ್ನಷ್ಟು ಸಂತೋಷ ನಮಗೂ ಆಗ್ತಿತ್ತು, ಅವನಿಗೂ ಆಗ್ತಿತ್ತು. ಅಂತಹ ಸಹೋದರನ ಅತ್ಯಂತ ಪ್ರೀತಿ ಪಾತ್ರರಾದ ಗೋಕುಲ್ನಾಥ ದಂಪತಿಗೆ ನಾನು ಅರ್ತಿಗೆಜೆ ಮನೆಯವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಇಂತಹ ವಿದ್ಯಾಸಂಸ್ಥೆಗಳನ್ನು ಅನೇಕರು ಕಟ್ಟುತ್ತಾ ಇದ್ದಾರೆ, ಇನ್ನೂ ಸಹ ಕಟ್ಟಲಿಕ್ಕೆ ಸಾಕು. ಆದರೆ ಅದನ್ನು ಒಂದು ಉದ್ಯೋಗವಾಗಿ ಮಾಡದೆ ಅಥವಾ ಅದನ್ನೊಂದು ಉದ್ದಿಮೆ ಅಂತ ತಿಳ್ಕೊಳ್ಳದೆ, ವ್ಯಾಪಾರ ಅಂತ ತಿಳ್ಕೊಂಡಿದ್ದ ಲಾಭ ನಷ್ಟದ ವಿಲೇವಾರಿ ಅಂತ ತಿಳ್ಕೊಳ್ಳದೆ ಅದನ್ನು ತಮ್ಮ ಜೀವನದ ಒಂದು ಧ್ಯೇಯವಾಗಿ ಮಾಡಿಕೊಂಡು ಅದನ್ನು ನಡೆಸಿಕೊಂಡು ಬರುವುದುಂಟಲ್ಲ, ಇದು ನಿಜವಾಗಿ ನೋಡಿದರೆ ಗೋಕುಲ್ನಾಥ್ ದಂಪತಿಯಂತಹ ವ್ಯಕ್ತಿಗಳಿಗೆ ಮಾತ್ರ ಇದು ಸಾಧ್ಯ. ಅದಕ್ಕೋಸ್ಕರ ನಾನು ಅವರಿಗೆ ನಮ್ಮೆಲ್ಲರ ಪರವಾಗಿ, ಅರ್ತಿಗೆಜೆ ಕುಟುಂಬದವರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡೋದು ದೊಡ್ಡದಲ್ಲ, ಪ್ರಾರಂಭ ಮಾಡದೇ ಇರುವುದು. ಅದು ಹೇಳ್ತಾರೆ ಸಂಸ್ಕೃತದಲ್ಲಿ, ಅನಾರಂಭೇತಿ ಕಾರ್ಯಾಣಂ ಪ್ರಥಮಂ ಬುದ್ಧಿಲಕ್ಷಣಂ ಅಂತ. ಪ್ರಥಮ ಬುದ್ಧಿಲಕ್ಷಣ ಏನು ಪ್ರಾರಂಭ ಮಾಡದೇ ಇರೋದು. ನಾನು ಅದಕ್ಕೆ ಯಾವುದನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಎಲ್ಲ ಸಣ್ಣ ಪುಟ್ಟದ್ದೆಲ್ಲ ಮಾಡಿರ್ಬೋದು, ಆದರೆ ಇಂತಹ ದೊಡ್ಡ ಉದ್ಯಮಕ್ಕೆ ಸಾಹಸಕ್ಕೆ ನಾನು ಕೈ ಹಾಕಿಲ್ಲ. ಮತ್ತು ಆರಂಭಾತ್ ತದಂತಸ್ಯ ಗಮನಂ ದ್ವಿತೀಯಂ ಬುದ್ಧಿ ಲಕ್ಷಣ ಅಂತ ನಾನು ಹೇಳಿದೆ. ಪ್ರಾರಂಭ ಮಾಡದಿರುವುದು ಬುದ್ಧಿವಂತಿಕೆ ಲಕ್ಷಣ. ಮತ್ತು ಒಂದು ವೇಳೆ ಪ್ರಾರಂಭ ಮಾಡಿದರೆ ಅದರಲ್ಲಿ ರೇ ಅಂತ ಹೇಳೋದು, ರೇ ಅಂತ ದೊಡ್ಡ ಅಕ್ಷರದಲ್ಲಿ ಅಥವಾ ಕೆಂಪು ಅಕ್ಷರದಲ್ಲಿ ಬರೀಬೇಕು. ಹಾಗೆ ಮಾಡಿದರೆ ಏನಾಗ್ತದೆ, ತದಂತಸ್ಯ ಗಮನಂ, ಅದು ಕೊನೆಯವರೆಗೆ ಅದು ಉಳಿಬೇಕು, ಸದಾಕಾಲ ಉಳಿಬೇಕು. ಈಗ ಗೋಕುಲ್ನಾಥ ದಂಪತಿಯವರಿದ್ದಾರೆ, ಮುಂದೆ ನಂತರ ಬೇರೆ ಯಾರಿಗಾದರೂ ಸಮರ್ಥರಿಗೆ, ಯೋಗ್ಯರಿಗೆ, ಅರ್ಹರಿಗೆ ಅದನ್ನು ಅವರು ಹಸ್ತಾಂತರಿಸಬೇಕು. ನಂತರ ಅದು ನಡ್ಕೊಂಡು ಹೋಗಬೇಕು. ವರ್ಷಾನುಗಟ್ಟಲೆ ವರ್ಷ ಕಳೆದ ನಂತರ ನಿಮಗೆ ಗೊತ್ತುಂಟು. ಆಮೇಲೆ ಬೆಳ್ಳಿ ಹಬ್ಬ ಬರ್ತದೆ, ಆಮೇಲೆ ಏನು ಸ್ವರ್ಣ ಮಹೋತ್ಸವ ಬರ್ತದೆ, ಶತಮಾನೋತ್ಸವ, ದ್ವಿಶತಮಾನೋತ್ಸವ ಮತ್ತು ಸಹಸ್ರಮಾನೋತ್ಸವ ಅಂತೇಳಿ ಇದು ನಡ್ಕೊಂಡು ಹೋಗ್ತದೆ. ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ಅದರ ಫೌಂಡೇಶನ್ ಅಥವಾ ಅದರ ಪಂಚಾಂಗ ಏನುಂಟು ಅದು ಬುನಾದಿ, ಅದು ಭಾಳ ಸಶಕ್ತವಾಗಿರಬೇಕು. ಅಂತಹ ಸಶಕ್ತವಾದಂತಹ ಒಂದು ಸಂಸ್ಥೆಯನ್ನು ಗೋಕುಲ್ನಾಥ ದಂಪತಿಯವರು ಇಲ್ಲಿ ಪುತ್ತೂರಿನ ಈ ಪಟ್ಟಣ ಈಗ ನಗರ ಆಗಿದೆ, ಆ ನಗರದಲ್ಲಿ ಅವರು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಸಹ ಒಳ್ಳೆಯ ಸ್ಥಳ. ಇಲ್ಲಿ ಧರ್ಮಸ್ಥಳದ ಈ ಕಟ್ಟಡ, ಇಲ್ಲಿ ಅವರು ಅದನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತು ಅದ್ದೂರಿಯಿಂದಲೇ ಪ್ರಾರಂಭ ಮಾಡಿದ್ದಾರೆ. ಸಣ್ಣ ಪುಟ್ಟ ಅಲ್ಲ, ಒಬ್ಬರು ಇಬ್ಬರು ವಿದ್ಯಾರ್ಥಿಗಳನ್ನ ಹಿಡ್ಕೊಂಡು ನಾನೊಂದು ಟ್ಯೂಷನ್ ಕ್ಲಾಸ್ ಮಾಡ್ತೇನೆ, ಟ್ಯುಟೋರಿಯಲ್ ಕಾಲೇಜ್ ಅಂತ ಬೋರ್ಡ್ ಹಾಕಿ ಮಾಡುವುದಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟಿದ್ದಾರೆ. ಅವರು ಹೇಳಿದ್ರು 100 ಗಟ್ಟಲೆ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಇವತ್ತು ಕಲಿತಾ ಇದ್ದಾರೆ ಮತ್ತು ಆ ಸಂಸ್ಥೆಯಿಂದ ಅವರು ಹೊರ ಬರ್ತಾ ಇದ್ದಾರೆ ಅಂಥೇಳಿ ಅವರು ಹೇಳಿದರು. ಇದು ನಮಗೆ ಪುತ್ತೂರಿನವರಿಗೆ ಒಂದು ಹೆಮ್ಮೆಯ ಸಂಗತಿ. ಅದಕ್ಕೋಸ್ಕರ ಗೋಕುಲ್ನಾಥ ದಂಪತಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಮತ್ತು ವಿದ್ಯಾದಾನ ಅಂತ ಹೇಳೋದು, ದಾನಗಳು ಬೇರೆ ಬೇರೆ ಉಂಟು. ಹಣ, ಧನ ಅದನ್ನು ನೀವು ಕೊಡಬಹುದು, ಅಥವಾ ನಾಣ್ಯಗಳನ್ನು ಕೊಡಬಹುದು, ಆಸ್ತಿಯನ್ನು ಕೊಡಬಹುದು, ಅಥವಾ ಬೇರೆ ವಿಷಯಗಳನ್ನು ನೀವು ಕೊಡ್ಬೋದು. ಆದರೆ ವಿದ್ಯಾದಾನ ಅಂತ ಹೇಳೋದು ಇವುಗಳೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು. ಕಾರಣ ಏನಂತ ಹೇಳಿದರೆ, ಯಾರಿಗೆ ನೀವು ವಿದ್ಯೆಯನ್ನು ಕೊಡ್ತೀರೋ ಅವರು ಆ ವಿದ್ಯೆಯ ಮೂಲಕ ತಮ್ಮ ಬುದ್ಧಿಯನ್ನು ಬೆಳಗಿಸಿಕೊಂಡು
ತನ್ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾರೆ ಮತ್ತು ಸೇವೆಯನ್ನು ಸಲ್ಲಿಸ್ತಾರೆ. ಇಂತಹ ಉತ್ತಮವಾದ ಒಂದು ಕಾರ್ಯವನ್ನು ಗೋಕುಲನಾಥ ದಂಪತಿ ಈಗ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಅದರ ಒಂದು ಸಮಾರಂಭವನ್ನು ಸಹ ಇಟ್ಟಿದ್ದಾರೆ. ಈ ವಿದ್ಯಾದಾನ ಅಂತ ಹೇಳೋದು ದಾನಗಳೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು. ಕಾರಣ ಏನು ಅಂತ ಹೇಳಿದರೆ, ನೀವು ಧನ ಕನಕ ವಸ್ತು ವಾಹನ ಇತ್ಯಾದಿಗಳನ್ನು ನೀವು ದಾನ ಮಾಡಿ ಕೊಟ್ಟರೆ ಅದು ಆ ಮನುಷ್ಯನ ತೆಗೆದುಕೊಂಡಂತಹ ಮನುಷ್ಯನ ಅಥವಾ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ಅದು ಸ್ವಲ್ಪ ಸಮಯ ಇರ್ತದೆ, ಆನಂತರ ಅದು ಕರಗಿ ಹೋಗ್ತದೆ, ಆಮೇಲೆ ನಾವು ಕೊರಗುವಂತಾಗ್ತದೆ. ಆದರೆ ವಿದ್ಯಾದಾನ ಅಂತ ಹೇಳೋದು ಹಾಗಲ್ಲ. ಈಗ ನೀವೆಲ್ಲ ವಿದ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಅಂತೇಳಿ ಬಂದವರು, ನೀವು ಆ ವಿದ್ಯೆಯನ್ನು ಪಡೆಯುತ್ತೀರಿ ಅಂತಾದರೆ, ನಿಮ್ಮ ಬುದ್ಧಿಶಕ್ತಿಯನ್ನು ನೀವು ಬೆಳಗಿಸಿಕೊಂಡು ಹೋಗ್ತೀರಿ ಅಂತಾದರೆ ಅದು ಹಾಗೆ ಉಳಿಯುವುದಿಲ್ಲ, ಅದು ಉತ್ತರೋತ್ತರವಾಗಿ ಬೆಳೆಯುತ್ತಾ ಹೋಗ್ತದೆ, ಬೆಳಗುತ್ತಾ ಹೋಗ್ತದೆ. ಅದರಿಂದ ಜನರಿಗೆ ಕೂಡ ಪ್ರಯೋಜನ ಆಗ್ತದೆ, ಸಮಾಜಕ್ಕೆ ಕೂಡ ಅದರಿಂದ ಪ್ರಯೋಜನ ಆಗ್ತದೆ. ಅಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಗೋಕುಲನಾಥ್ ದಂಪತಿ ಅವರಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರು ಹೇಳಿದರು ಬಹಳ ಯಶಸ್ವಿಯಾಗಿ ಈ ಸಂಸ್ಥೆ ನಡೀತಾ ಇದೆ ಅಂಥೇಳಿ. ಅದು ಯಶಸ್ವಿಯಾಗಿ ನಡಿಬೇಕಾದರೆ ಅದಕ್ಕೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬರಬೇಕು. ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಇವರು ಕೊಟ್ಟಂತಹ ಪಾಠಗಳನ್ನು ಅಥವಾ ಪ್ರವಚನಗಳನ್ನು ಸ್ವೀಕರಿಸಬೇಕು, ಮನಪೂರ್ವಕವಾಗಿ ಸ್ವೀಕರಿಸಬೇಕು ಮತ್ತು ಅದರಿಂದ ತಮ್ಮ ಜೀವನವನ್ನು ಬೆಳಗಿಸ್ತಾ ಹೋಗಬೇಕು. ಇಲ್ಲಿ ಆ ಒಂದು ಫೋಟೋನು, ಅದು ನನ್ನ ತಮ್ಮ ಗಣಪತಿ ಭಟ್ ಅಂಥೇಳಿ, ಆತನು ಕೂಡ ಹಾಗೆ ವಿದ್ಯಾಭ್ಯಾಸ, ಅವನು ಚಿಕ್ಕಂದಿನಲ್ಲಿದ್ದಾಗ ವಿದ್ಯಾಭ್ಯಾಸ ಮೊಟಕುಗೊಂಡಿತು. ಆದರೆ ಅನಂತರ ಅವನನ್ನು ನಾವು ಶಾಲೆಗೆ ಹೋಗಿ ಖಾಸಗಿಯಾಗಿ SSLC ಮಾಡಿಸಿ, ಅನಂತರ ಖಾಸಗಿಯಾಗಿ BA ಮಾಡಿ, ಅನಂತರ ಅಧ್ಯಾಪಕನಾಗೋದು. ನಾವು ಈಶ್ವರಮಂಗಲದವರು, ಈಶ್ವರಮಂಗಲದಲ್ಲಿ ಪಂಚಲಿಂಗೇಶ್ವರ ಪ್ರೌಢಶಾಲೆ ಉಂಟು, ಅಲ್ಲಿ ಶಾಲೆ ಸಹ ಉಂಟು. ಆ ಶಾಲೆಯಲ್ಲಿ ನಾವು ಕಲಿತವರು. ಆಗ ನನಗೆ ಕಂಡಿತು ಇವನನ್ನು ಅಲ್ಲಿಯೇ ಒಬ್ಬ ಅಧ್ಯಾಪಕನಾಗಿ ಮಾಡಬೇಕು ಅಂಥೇಳಿ. ಹಾಗೆ ಅವನು ಕೊಡಗಿನಲ್ಲಿ ಅನ್ಯ ಕೆಲಸ ನಿಮಿತ್ತ ಅಲ್ಲಿ ಹೋಗಿದ್ದ, ಹೊಟ್ಟೆಪಾಡಿಗೋಸ್ಕರ ಅಲ್ಲಿಗೆ ಹೋಗಿದ್ದ ಅವನು. ಆದರೆ ಅವನನ್ನು ಕರೆದುಕೊಂಡು ಬಂದು SSLC PUC BA ಎಲ್ಲ ಮಾಡಿ, ಅನಂತರ ತರಬೇತಿಯನ್ನು ಕೂಡ ಮಾಡಿಸಿ ಅವನನ್ನು ಅಲ್ಲಿ ಈಶ್ವರಮಂಗಲದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯನಾಗಿ ನೇಮಿಸಲಾಯಿತು. ಅವನು ನಮ್ಮ ಅರ್ತಿಗಜ ಕುಟುಂಬದವರೆಲ್ಲ ಹಾಗೆ ಇದರಲ್ಲಿ ಆಳವಾದಂತಹ ಶ್ರದ್ಧೆಯನ್ನು ಉಳ್ಳವರು. ಹಾಗೆ ಆ ಶ್ರದ್ಧೆಯಿಂದ ಆತ ಅಲ್ಲಿ ಪಂಚಲಿಂಗೇಶ್ವರ ಪ್ರೌಢಶಾಲೆ, ಅದರ ಗಜಾನನ ಎಲಿಮೆಂಟ್ರಿ ಶಾಲೆ ಅಂಥೇಳಿ ಪ್ರಾಥಮಿಕ ಶಾಲೆ, ಆ ಗಜಾನನ ಎಲಿಮೆಂಟ್ರಿ ಅಥವಾ ಪ್ರಾಥಮಿಕ ಶಾಲೆಯಲ್ಲಿ ಆತ ಮುಖ್ಯೋಪಾಧ್ಯಾಯನಾಗಿದ್ದು ಕೆಲಸವನ್ನು ಮಾಡಿದ ಮತ್ತು ಆ ಶಾಲೆಗೆ ಹೆಸರನ್ನು ಕೂಡ ತಂದ. ಅಂತಹ ಒಂದು ಹಿನ್ನೆಲೆ ಉಳ್ಳಂತಹ ಗಣಪತಿ ಭಟ್ ನನ್ನ ನೇರ ಸಹೋದರ, ಕಿರಿಯ ಸಹೋದರ ಎನ್ನುವುದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಏನೋ ಅವನಿಗೆ ದೀರ್ಘಾಯುಷ್ಯ ಇರಲಿಲ್ಲ, ಆದರೆ ಈಗ ಆಯುಷ್ಯ ಎಷ್ಟು ವರ್ಷ ಒಬ್ಬ ಬದುಕಿದ್ದಾನೆ ಅಂತ ಹೇಳೋದು ಮುಖ್ಯ ಅಲ್ಲ. ಒಬ್ಬ 100 ವರ್ಷ ಬದುಕಲಿಕ್ಕೆ ಸಾಕು, 120 ವರ್ಷವೂ ಬದುಕುವವರಿದ್ದಾರೆ. ಆದರೆ ಅವನು ಎಷ್ಟು ವರ್ಷ ಬದುಕುತ್ತಾನೋ ಅಷ್ಟು ವರ್ಷ ತನ್ನ ಜೀವನವನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು ಮತ್ತು ಜನರಿಗೆ ಉಪಕಾರ ಆಗುವ ಹಾಗೆ, ಪರರಿಗೆ ಅದರಿಂದ ಪ್ರಯೋಜನ ಆಗುವ ಹಾಗೆ ನಡೆಸಿಕೊಂಡು ಹೋದರೆ ಅದಕ್ಕಿಂತ ದೊಡ್ಡ ಕೆಲಸ ಅಥವಾ ಪುಣ್ಯದ ಕೆಲಸ ಬೇರೆ ಏನೂ ಇಲ್ಲ. ಅಂತಹ ಒಬ್ಬ ಪುಣ್ಯಾತ್ಮನನ್ನು ಸ್ಮರಿಸಿ ನನಗೆ ಅದು ನಿರೀಕ್ಷೆ ಇರಲಿಲ್ಲ. ನನ್ನ ತಮ್ಮನ ಫೋಟೋವನ್ನು, ಭಾವಚಿತ್ರವನ್ನು ಅಲ್ಲಿ ನಾನು ನೋಡ್ತೇನೆ ಮತ್ತು ಇದಕ್ಕೆ ನೀವೆಲ್ಲರೂ ಕೂಡ ಗೌರವ ಸೂಚಿಸ್ತೀರಿ ಅನ್ನೋದು ನನಗಂತೂ ಕಲ್ಪನೆಯಲ್ಲೇ ಇರಲಿಲ್ಲ. ಗೋಕುಲನಾಥರೇ ಇಲ್ಲಿ ಬರುವವರೆಗೆ, ಇಲ್ಲಿ ಬಂದು ನೋಡಿದಾಗಂತ ನನಗೆ ನಿಜವಾಗಿ ಆಶ್ಚರ್ಯವಾಯಿತು ಮತ್ತು ಒಳಗೊಳಗೆ ಸಂತೋಷವೂ ಆಯಿತು. ಸಂತೋಷ ಆಯಿತು ಅಂತ ಹೇಳಿದರೆ, ಆತ ನನ್ನ ತಮ್ಮ ಸಣ್ಣ ಪ್ರಾಯದಲ್ಲಿ ತೀರಿ ಹೋದರೂ ಕೂಡ ಇದ್ದಷ್ಟು ವರ್ಷ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಅಂತ ಹೇಳೋದು ಮುಖ್ಯ ಅಲ್ಲ, ಆದರೆ ಎಷ್ಟು ವರ್ಷ ಆತ ಬದುಕುತ್ತಾನೋ ಅಷ್ಟು ವರ್ಷ ಅವನು ಏನನ್ನು ಮಾಡಿದ, ಯಾರಿಗೋಸ್ಕರ ಮಾಡಿದ, ಹೇಗೆ ಮಾಡಿದ, ಎಲ್ಲಿ ಮಾಡಿದ, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕಿದರೆ, ಒಳ್ಳೆಯ ಉತ್ತರ ಸಿಕ್ಕಿದರೆ ಅದು ಆ ವ್ಯಕ್ತಿಯ ಅದು ಧನ್ಯತೆ ಅಂತ ಹೇಳುತ್ತೆ. ಅಂಥ ಒಂದು ಧನ್ಯತೆಯನ್ನು ನನ್ನ ಕಿರಿಯ ಸಹೋದರ ಗಣಪತಿ ಭಟ್ ಪಡೆದಿದ್ದಾನೆ. ಮತ್ತು ನಾನು ಗೋಕುಲನಾಥರು ಬಂದಾಗಲೇ ಹೇಳಿದರು ಅವರ ಬಗ್ಗೆ. ಯಾವಾಗಲೂ ಗಣಪತಿ ಭಟ್ ಅಂತ ಹೇಳುವ ಒಂದು ಹೆಸರನ್ನು ಅವರು ಹೇಳ್ತಲೇ ಇರ್ತಾರೆ, ಇನ್ನು ಮುಂದಕ್ಕೂ ಅದನ್ನು ನಡೆಸಿಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಗೋಕುಲನಾಥ ದಂಪತಿಗೆ ನಾನು ನನ್ನ ಕುಟುಂಬದವರ ಪರವಾಗಿ, ಅರ್ತಿಗಜೆ ಕುಟುಂಬದವರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನೇನು ಹೆಚ್ಚು ಮಾತಾಡಬೇಕಾಗಿಲ್ಲ. ಇದು ಬಹಳ ವಿಶೇಷವಾದಂಥ ಒಂದು ದಿನ. ಇವತ್ತು ಟೀಚರ್ಸ್ ಡೇ ಅಥವಾ ಶಿಕ್ಷಕರ ದಿನ
ಡಾಕ್ಟರ್ ರಾಧಾಕೃಷ್ಣನ್ ಅವರ ಹುಟ್ಟುದಿನವನ್ನು ನಾವು ಶಿಕ್ಷಕರ ದಿನ ಅಂತ ಆಚರಿಸ್ತೇವೆ. ಶಿಕ್ಷಕರನ್ನು ಕರೆಯುವಂತಹದ್ದು ಮತ್ತು ಶಿಕ್ಷಕರನ್ನು ಗೌರವಿಸುವಂತಹದ್ದು ಮತ್ತು ಶಿಕ್ಷಕರ ಏನು ಬೋಧನೆ ಉಂಟು ಅದನ್ನು ಕೇಳುವಂಥದ್ದು, ಇದೆಲ್ಲ ಇವತ್ತು ನಾವು ಮಾಡುವಂಥ ಕೆಲಸ. ಅದರೊಟ್ಟಿಗೆ ಇವತ್ತು ಓಣಂ ಕೂಡ ಬಂದಿದೆ. ಆ ಒಂದು ಸಮಾರಂಭವನ್ನು ಕೂಡ ಇಲ್ಲಿ ಒಟ್ಟಿಗೆ ಏರ್ಪಡಿಸಿದ್ದಾರೆ. ಅದರೊಟ್ಟಿಗೆ ಸಂಗೀತ, ಸಾಹಿತ್ಯ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ಇಟ್ಟಿದ್ದಾರೆ. ಗೋಕುಲನಾಥ್ ದಂಪತಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉದ್ದುದ್ದ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಕಾರಣ ಏನಂತ ಹೇಳಿದರೆ, ನೀವೆಲ್ಲರೂ ಬಂದದ್ದು ಈ ಆಚರಣೆಯಲ್ಲಿ ಸುಖ ಪಡುವುದಕ್ಕೆ, ಸಂತೋಷ ಪಡುವುದಕ್ಕೆ ವಿನಃ ಯಾರ್ದಾದರೂ ಕೊರೆತವನ್ನು ಅಥವಾ ಯಾರ್ದಾದರೂ ಉದ್ದುದ್ದ ಭಾಷಣವನ್ನು ಕೇಳಲಿಕ್ಕೆ ನೀವು ಬಂದವರಲ್ಲ. ಅದರ ಗ್ರಹಿಕೆ ಅಥವಾ ಅದರ ಒಂದು ಅರಿವು ನನಗಿದೆ. ಆದ್ದರಿಂದ ಇಲ್ಲದ್ರೆ ನಾನು ಉದ್ದುದ್ದ ಮಾತಾಡುವವನೇ. ನಮಗೆ ಗೊತ್ತುಂಟು, ಏನು ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿದ್ದವ. ಅಲ್ಲಿ ಬಂದಾಗಲೇ ಉದ್ದುದ್ದ ಭಾಷಣ ಮಾಡುವುದು ನಮ್ಮ ಒಂದು ಅಭ್ಯಾಸ. ಆಗ ನಾನು ವಿದ್ಯಾರ್ಥಿಗಳಿಗೆ ಕೇಳುವುದುಂಟಾಗ, ಈಗ ನಿಮಗೆ ಯಾವುದಾಗ್ಬೋದು ಅಂತ, 1 ಗಂಟೆ ಪಾಠ, 1 ಗಂಟೆ ಲೆಕ್ಚರ್ ಅಥವಾ ಪ್ರವಚನ ಮಾಡುವುದು ಅದಾದೀತೋ, ಅಥವಾ 1 ಗಂಟೆ ನೋಟ್ಸೇ ಕೊಡೋದು. ಕೆಲವರಿಗೆ ನೋಟ್ಸ್ ಬೇಕು. ನೋಟ್ಸ್ ಇಲ್ಲದೆ ಮಕ್ಕಳಿಗೆ ಈಗ ಏನು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಧೈರ್ಯ ಬರುವುದಿಲ್ಲ. ಆದ್ದರಿಂದ ಅವರು ನೋಟ್ಸ್ ಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡುವುದಾ, ಅಥವಾ ಅರ್ಧ ಗಂಟೆ ಭಾಷಣ ಮಾಡಿ ಅರ್ಧ ಗಂಟೆ ಲೆಕ್ಚರ್ ಹೊಡೆದು ಆಮೇಲೆ ಅರ್ಧ ಗಂಟೆ ನೋಟ್ಸ್ ಅಂತ. ಆಗ ನನಗೆ ಗೊತ್ತುಂಟು ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ. ಅವ್ರು ಹೇಳ್ತಾರೆ ಅರ್ಧ ಭಾಷಣ ಮತ್ತು ಅರ್ಧ ನೋಟ್ಸ್ ಅಂತ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಭಾಷಣ ಅಥವಾ ಏನು ಲೆಕ್ಚರ್ ಕೊಡದೆ ಅದು ಆ ಪಾಠ ಅರ್ಥ ಆಗೋದಿಲ್ಲ. ಮತ್ತು ಅರ್ಧ ನೋಟ್ಸ್ ಕೊಡದೆ ಈ ನೋಟ್ಸಿನ ಸಹಾಯದಿಂದಲೇ ನಾವು ಪರೀಕ್ಷೆಯನ್ನು ಎದುರಿಸುವಂಥದ್ದು, ಪರೀಕ್ಷೆಯನ್ನು ಪಾಸ್ ಮಾಡುವಂಥದ್ದು. ಹಾಗೆ ನಾನು ಕಾಲೇಜಲ್ಲಿರುವಾಗ ನನ್ನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಹೋಗ್ತಾಯಿದ್ದೆ. ಇಲ್ಲದಿದ್ದರೆ ಏನಾಗ್ತದೆ, ಅಲ್ಲಿ ಉದ್ದುದ್ದ ಮಾತಾಡುವಾಗ ಇಲ್ಲಿ ಹೇಳುವುದೇ ಹಾಗೆ. ಕಲ್ಚರ್ ಅಂದರೆ ಎಂಥದ್ದು ಅಂತ. ಕಲ್ಚರ್ ಅಂದರೆ ಸಂಸ್ಕೃತಿ ಅಂತ. ಅದರ ನಾನು ಹೇಳುವುದು ಹೀಗೆ: ಕಲ್ಚರ್ ಈಸ್ ದ್ಯಾಟ್ ಕಾಂಪ್ಲೆಕ್ಸ್ ಹೋಲ್ ವಿಚ್ ಇನ್ಕ್ಲೂಡ್ಸ್ ನಾಲೆಜ್, ಬಿಲೀಫ್, ಆರ್ಟ್ಸ್ ಆ್ಯಂಡ್ ಮಾರಲ್ಸ್, law, custom and any other capabilities and habits acquired by man as a member of the society. ಹೀಗೆ ನಮ್ಮ ಲೆಕ್ಚರ್ ಪ್ರಾರಂಭ ಆಗ್ತಾಯಿತ್ತು. ಆಮೇಲೆ ಸಿವಿಲೈಸೇಷನ್ ಅಂತ ನಿಮಗೆ ಗೊತ್ತು, ನಾಗರಿಕತೆ ಅಂತ. ಸಿವಿಲೈಸೇಷನ್ ಈಸ್ ಸೆಟಲ್ಮೆಂಟ್ ಇನ್ ಡಿಫರೆಂಟ್ ಟೆರಿಟರೀಸ್, ಬಿಲ್ಡಿಂಗ್ ಅಪ್ ಆಫ್ ಸಿಟೀಸ್, ಡೆವಲಪ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಎ ಕೆಪಾಸಿಟಿ ಫಾರ್ ಪ್ರೋಗ್ರೆಸ್ ವಿಚ್ ಈಸ್ ಅನ್ರಿಸ್ಟ್ರಿಕ್ಟೆಡ್. ಹೀಗೆ ನಾವು ಹೇಳ್ತಾ ಹೋಗೋದು. ಆವಾಗ ಮಕ್ಕಳೆಲ್ಲ ಮೇಲೆ ಕೆಳಗೆ ನೋಡೋದು, ಕೆಲವರು ಅಟ್ಟವನ್ನು ನೋಡೋದುಂಟು ಹೀಗೆ ಮೇಲೆ. ಯಾಕೆಂದರೆ ಇದು ಅರ್ಥ ಆಗುವಂಥದ್ದಲ್ಲ. ಹಾಗಾಗಿ ನೀವು ಒಂದಷ್ಟು ನೋಟ್ಸ್ ಕೊಟ್ಟು ಬಿಡಿ ಸರ್ ಅಂತೇಳಿ ಹೇಳ್ತಾರೆ. ಹಾಗೆ ನಾವು ನೋಟ್ಸಿನಿಂದ ನೋಟ್ಸನ್ನು ಕೊಟ್ಟು ಪಾಠವನ್ನು ಮುಗಿಸಿದಂಥವ್ರು. ಅದೇನೇ ಇರಲಿ, ಇದೆಲ್ಲ ಈಗ ಗತಕಾಲ. ಈಗ ನಮ್ಮ ನಂತರದವರು ಅಲ್ಲಿ ಕೂತಂತಹ ಮಂದಿ ಅವರು ಯಾವುದನ್ನು ಹಾರೈಸ್ತಾರೆ, ನೋಟ್ಸನ್ನು ಹಾರೈಸ್ತಾರೋ, ಲೆಕ್ಚರನ್ನು ಹಾರೈಸ್ತಾರೋ, ಅಥವಾ ಮನೆಯಲ್ಲಿ ಪಾಠ ಪ್ರವಚನ. ಬಹುಶಃ ಇಲ್ಲಿಯ ನಿಮ್ಮ ಆ ಸಂಖ್ಯೆಯನ್ನು ನೋಡಿದರೆ, ನಿಮ್ಮ ಮುಖವನ್ನು ನೋಡಿದರೆ, ನಿಮ್ಮ ಮುಖದಲ್ಲಿರುವಂಥ ನಗುವನ್ನು ನೋಡಿದರೆ ನಿಮಗೆ ಬಹುಶಃ ಇವರಂಥವರು, ಗೋಕುಲನಾಥ್ ಅಂಥವರು ಅಥವಾ ಅವರ ಶ್ರೀಮತಿ ಅಂಥವರು ಬಂದು ನಿಮಗೆ ಸ್ಪೂನ್ ಫೀಡಿಂಗ್ ಅಂತ, ಇದಕ್ಕೆ ಸ್ಪೂನ್ ಫೀಡಿಂಗ್ ಅಂತ ಹೇಳ್ತಾರೆ. ಸಣ್ಣ ಮಕ್ಕಳಿಗೆ ಪಾಠ ಸಣ್ಣ ಮಕ್ಕಳಿಗೆ ಕುಡಿಸುವಾಗ ಅಮ್ಮಂದಿರು ಏನು ಮಾಡ್ತಾರೆ ಅಂದರೆ, ಅದು ಅನ್ನ ಆದರೂ ಕೂಡ ಅನ್ನವನ್ನು ಚೆನ್ನಾಗಿ ಬೇಯಿಸ್ತಾರೆ. ಆಮೇಲೆ ಅದಕ್ಕೆ ಮೊಸರು ಇಲ್ಲದೆ ಹಾಲು ಇದನ್ನು ಹಾಕಿ ಅದಕ್ಕೊಂದು ಆಯುಧ ಉಂಟು. ಅದರ ಹೀಗೆ ಚೆನ್ನಾಗಿ ಅದನ್ನು ಮೆತ್ತನೆ ಮಾಡಿ ಅದನ್ನು ಚಮಚಲ್ಲಿ ತಗೊಂಡು ಬಾಯಿಗೆ ಹಾಕೋದು, ಮಗುವಿನ ಬಾಯಿಗೆ ಹಾಕೋದು. ಹಾಗೆಯೇ ನಿಮಗೆ ಸಹ ಇದು ಅರ್ಥ ಆಗಬೇಕಾದ್ರೆ ಬಹುಶಃ ಇದನ್ನೆಲ್ಲ ಗೋಕುಲನಾಥ ದಂಪತಿಯವರು ಅರೆದು ಅದನ್ನು ನಿಮ್ಮ ಬಾಯಿಗೆ ಎರೆದು ನಿಮ್ಮನ್ನು ಈ ಏನು ಶಿಕ್ಷಣ ಅಂತ ಹೇಳುವ ಒಂದು ತರಬೇತಿ ಸಂಸ್ಥೆಯಲ್ಲಿ ನಿಮ್ಮನ್ನು ಪೊರೆದು ನಿಮ್ಮನ್ನು ಡಿಗ್ರಿಗೆ ತಗೊಂಡೋಗಿ ಕೂರಿಸ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಏನೇ ಇರಲಿ, ಇಂತಹ ಒಂದು ಸೊಗಸಾದ ಒಂದು ಸಂಸ್ಥೆಯನ್ನು ಅವರು ಕಟ್ಟಿದ್ದಾರಲ್ಲ, ಅದನ್ನು ಅವರು ಬೆಳೆಸಿದ್ದಾರಲ್ಲ, ಅದನ್ನು ಅವರು ನಡೆಸಿಕೊಂಡು ಹೋಗ್ತಾರಲ್ಲ, ಇದು ನನಗೆ ನಿಜವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆಯನ್ನು ಕೊಡತಕ್ಕಂಥ ಒಂದು ಸಂಗತಿ. ನಾವೆಲ್ಲ ಇಲ್ಲಿ ನಿಮಿತ್ತ ಮಾತ್ರ. ನಾವು ಇಲ್ಲಿ ಅವರು ಹೇಳಿದ್ರು ಅಂತ ನಾವು ಇಲ್ಲಿ ಬಂದಿದ್ದೇವೆ ಅಷ್ಟೇ. ಇದಕ್ಕೆ ನೇರವಾಗಿ ಅದಕ್ಕೂ ಸಂಬಂಧ ಇಲ್ಲ. ನನಗೇನು ಅಂತ ಹೇಳಿದ್ರೆ, ನನ್ನ ತಮ್ಮನಿಂದಾಗಿ, ಗಣಪತಿ ಭಟ್ಟೆಯಿಂದಾಗಿ ಗೋಕುಲನಾಥರ ಸಂಪರ್ಕ ಆಯಿತು. ಶ್ರೀಮತಿ ಗೋಕುಲನಾಥ ಅವರ ಸಂಪರ್ಕ ಕೂಡ ಆಯಿತು. ಅವರು ಈ ಸಂಸ್ಥೆಯನ್ನು ಬಹಳ ನಿಮಗೆ ಬೇಕಾದ ಹಾಗೆ, ಅದು ಭಾಳ ಮುಖ್ಯ. ಆ ಸಂಸ್ಥೆಗೆ ಯಾರು ವಿದ್ಯಾರ್ಥಿಗಳಾಗಿ ಬರ್ತಾರೋ ಅಥವಾ ಇದನ್ನು ಬಯಸಿ
ವಿದ್ಯೆಯನ್ನು ಬಯಸಿ ಬರ್ತಾರೋ ಅವರಿಗೆ ಬೇಕಾದ ಹಾಗೆ ಬೇಕಾದ ಪಾಠಗಳನ್ನು ಮಾಡುವಂಥದ್ದು ಉಂಟಲ್ಲ, ಇದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಮಾರ್ಗ. ಇದನ್ನು ಅವರು ಕಂಡುಕೊಂಡಿದ್ದಾರೆ ಮತ್ತು ಇದನ್ನು ಅವರ ಇದುವರೆಗೆ ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ನಡೆಸಿರಿ ಸಾಧ್ಯವಾದಷ್ಟು ಸಮಯ ಅದನ್ನು ನಡೆಸಿಕೊಂಡು ಹೋಗ್ತಾರೆ. ಹಾಗೆ ನಡೆಸಿಕೊಂಡು ಹೋಗುವಾಗ ಮತ್ತು ಆ ನಂತರದ ಜನ್ರೇಷನ್ ಅಂತ ಹೇಳ್ತಾರೆ, ಅವರು ಅದನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗಲಿಕ್ಕೆ ಸಾಕು. ಏನೇ ಇರಲಿ, ಇಂತಹ ಒಂದು ಓಣಮಿನ ಒಂದು ಸುಸಂದರ್ಭದಲ್ಲಿ ಮತ್ತು ಗುರುಗಳ ದಿವಸ ಡಾಕ್ಟರ್ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬವನ್ನು ನಾವು ಗುರುಗಳ ದಿವಸ ಅಥವಾ ಅಧ್ಯಾಪಕರ ದಿನ ಅಂತ ಹೇಳಿ ನಾವು ಕರೆದಿದ್ದೇವೆ. ಹಾಗೆ ನಡೆಸ್ಕೊಂಡು ಹೋಗ್ತೇವೆ. ಆ ಅಧ್ಯಾಪಕರ ದಿನದಂದು ನಾವು ಕೂಡ ನಾನೀಗಾಗಲಿ ನಮ್ಮ ನಾರಾಯಣ ರೈ ಅವರಾಗಲಿ ನಾವೆಲ್ಲ ಅಧ್ಯಾಪನ ಮಾಡಿದಂಥವರು. ನಮ್ಮನ್ನು ನೀವು ಕರೆದಿದ್ದೀರಿ ಮತ್ತು ನೀವು ಇದೆಲ್ಲ ನಮಗೆ ಅನಿರೀಕ್ಷಿತ. ಬರುವಾಗ ನಾವು ಸುಮ್ಮನೆ ಹೀಗೆ ಬಂದೆವು. ನಾನು ಬರುವಾಗ ಚೀಲ ಹಿಡ್ಕೊಂಡು ಬರಲಿಲ್ಲ. ಇಲ್ಲದ್ರೆ ನಾನು ದೊಡ್ಡ ಒಂದು ಚೀಲ ಹಿಡ್ಕೊಂಡು ಬರ್ಬೇಕಿತ್ತು. ಅವರು ನೀವು ಕೊಟ್ಟದೆಲ್ಲ ಕಟ್ಟಿ ತಗೊಂಡು ಹೋಗಲಿಕ್ಕೆ. ಮತ್ತು ಬಹುಶಃ ಒಂದು ಮಿನಿ ವ್ಯಾನು ಸಹ ಬೇಕಾದಿತ್ತು ಒಟ್ಟಿಗೆ. ನಾವೆಲ್ಲ ರಿಕ್ಷಾದಲ್ಲಿ ಓಡಾಡುವವರು ಅಥವಾ ನಡೆದುಕೊಂಡು ಹೋಗುವವರು. ಆಗ ನನ್ನ ಹತ್ರ ಕೆಲವರು ಹೇಳೋದುಂಟು, ಏನು ಪ್ರೊಫೆಸರ್ ಸಾಹೇಬ್ರೆ ನಿಮಗೆ ಕಾರು ಉಂಟಾ? ಉಂಟು ಅಂತ ಹೇಳೋದು. ನಾನು ಉಂಟು, ಆದರೆ ಅದು ಇಂಗ್ಲೀಷ್ ಕಾರಲ್ಲ, ನಂದು ತುಳುವಿನ ಕಾರು ಅಂತ ಹೇಳೋದು. ತುಳುವಿನಲ್ಲಿ ಕಾರು ಅಂದರೆ ಎಂಥದ್ದು? ಗೊತ್ತಿಲ್ಲ. ತುಳುವಿನ ಕಾರು ಕಾಲುಗಳಿಗೆ ಅಂತ ಹೇಳೋದು. ಎಂಕು ಕಾರು ಉಂಟು, ರಡ್ಡು ಕಾರು ಉಂಟು. ನಾನು ಹೇಳಿದೆ ಅವರಿಗೆ, ಎಂಕು ಒಂಜತ್ತು ರಡ್ಡು ಕಾರು ಉಂಟು ಅಂತ ಹೇಳಿದೆ. ರಡ್ಡು ಕಾರು ದಾಯ್ತೆಗಿಪ್ಪು ನಾವು ಅವು ನಡಪೇರತ್ತು ನಾವು ಅಂತ ಅಲ್ವಾ, ಕೊಡಪೇರತ್ತು ನಾವು ಅತ್ತವು ಅವು ನಡಪೇರತ್ತು ನಾವು. ಹಾಗೆ ಆ ತುಳುವಿನ ಕಾರಿನಲ್ಲಿ ಓಡಾಡುವ, ನೀವು ನೋಡಿರ್ಬೋದು ನನ್ನನ್ನು ಈ ತುಳುವಿನ ಕಾರಿನಲ್ಲಿ ನಾನು ಪೇಟೆಯಲ್ಲಿ ಹೋಗುವುದನ್ನು ಇಲ್ಲಿ ಕೆಲವರಾದರೂ ನೋಡಿದ್ದಾರೆ. ಒಬ್ಬರು ನಗಾಡ್ತಾ ಇದ್ದಾರೆ. ಅವರು ನೋಡಿ ಗೊತ್ತುಂಟು, ಇವರು ನೋಡಿ ಆ ತುಳು ಕಾರಿನಲ್ಲಿ ಹೋಗ್ತಾ ಇದ್ದಾರೆ ಯಾವಾಗಲೂ ಅಂತ. ಆ ತುಳುವಿನ ಕಾರಿನ ವಿಶೇಷ ಏನು ಅಂತ ಹೇಳಿದೆ. ಅದಕ್ಕೆ ನಿಮ್ಮ ಇದು ಬೇಡ, ಯಾವುದು ಮಾರ್ಗ ಬೇಡ. ಮಾರ್ಗ ಮಧ್ಯೆಯಲ್ಲಿ ಆ ಬದಿಯಲ್ಲಿ ಮತ್ತು ಈ ಬದಿಯಲ್ಲಿ ಫುಟ್ಪಾತ್ ಅಂತ ಒಂದು ಇರ್ತದೆ ಅಲ್ವಾ. ಆ ಫುಟ್ಪಾತಿನಲ್ಲಿ ಸಹ ನಮ್ಮ ತುಳುವಿನ ಕಾರು ಓಡಾಡ್ತದೆ. ಮತ್ತು ಅದು ಅಂಗಡಿಯ ಒಳಗೂ ಹೋಗ್ತದೆ, ಹೋಟೆಲ್ನೊಳಗೂ ಹೋಗ್ತದೆ. ಅದಕ್ಕೆ ಬಾಯಾರಿಕೆ ಆದರೆ, ಅದಕ್ಕೆ ತಿಂಡಿ ಬೇಕು ಅಂತ ಆದರೆ ಹಾಗೆ. ಮತ್ತು ನಿಮ್ಮ ಸಭೆ ಸಮಾರಂಭಗಳಿಗೂ ಅದು ಬರ್ತದೆ. ಹಾಗಾಗಿ ಈ ತುಳುವಿನಲ್ಲಿ ಕಾರಿನಲ್ಲಿ ಓಡಾಡುವಂಥ ಒಬ್ಬ ಬಡ ವ್ಯಕ್ತಿಯಾಗಿ ಮಾಡಿ, ಬಡ ಮತ್ತು ಬಡ ಅಂದರೆ ದೊಡ್ಡ ಅಂತ ಅರ್ಥ. ಬಡ ವ್ಯಕ್ತಿಯಾಗಿ ಮಾಡಿದ ಗೋಕುಲನಾಥರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಶಿಕ್ಷಕ ದಿನಾಚರಣೆಯ ಮತ್ತು ಓಣಂ ದಿನಾಚರಣೆಯ ಸಂದರ್ಭದಲ್ಲಿ ಶುಭ ನಮನಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ತಮಗೆಲ್ಲರಿಗೂ ಕೂಡ ಓಣಂ ಹಬ್ಬ ಮುಂದಿನ ದಿನಗಳಲ್ಲಿ ನವೋಲ್ಲಾಸ, ಸುಖ, ಸಂತೋಷ, ಸಮೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಶ್ರೀ ಪರಮಾತ್ಮನಲ್ಲಿ ಬೇಡಿಕೊಳ್ತೇನೆ. ಓಣಂ ಹಬ್ಬಕ್ಕೆ ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಓಣಂ ಹಬ್ಬವನ್ನು ಆಚರಿಸ್ತಾರೆ ಅವರು. ಈ ದಿನ ಎರಡೂ ಹಬ್ಬಗಳು ಜೊತೆಗೆ ಬಂತಷ್ಟೇ. ಸುಂದರವಾದ ಪೂಕಳಂ, ಹೂ ಜೋಡಣೆ ನಮ್ಮನ್ನು ಕಣ್ಮನ ಸೆಳೀತದೆ. ಈ ರೀತಿಯ ಈ ಪೂಕಳಂನ ರಚನೆಗೆ ಕಾರಣಕರ್ತರಾದ ಎಲ್ಲರನ್ನೂ ಕೂಡ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೇನೆ. 8 ಬಣ್ಣಗಳ ಹೂಗಳು ನನಗೆ ಕಾಣುತ್ತದೆ, ಜಾಸ್ತಿ ಇರಲಿಕ್ಕೂ ಸಾಕು. 8 ಬಣ್ಣಗಳು ಹಾಸನದಿಂದ ತಂದದ್ದು ವಿದ್ಯಾರ್ಥಿಗಳು ಅಂತ ಹೇಳಿದರು. ವಿದ್ಯಾರ್ಥಿಗಳ ಈ ಉತ್ಸಾಹ, ಆಸಕ್ತಿ ಮತ್ತು ಈ ಸಂಸ್ಥೆಯವರ ಮಾರ್ಗದರ್ಶನ ನಮ್ಮ ಸಂಸ್ಕೃತಿಯ ಜೊತೆಗೆ ಶಿಕ್ಷಣವನ್ನು ಬೆಸೆಯುವ ಈ ಪವಿತ್ರ ಕೈಂಕರ್ಯದಲ್ಲಿ ಕೈ ಜೋಡಿಸಿರುವ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಶಿರಬಾಗಿ ಕರಮುಗಿದು ವಂದಿಸಿ ಅಭಿನಂದಿಸ್ತೇನೆ. ನನ್ನನ್ನು ಮತ್ತು ಅರ್ಚಿಕಜ್ಜಿಯವರನ್ನ ಶಿಕ್ಷಕರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ತಾವು ಗೌರವಿಸಿದ್ದೀರಿ. ಶ್ರೀಯುತ ಗೋಕುಲನಾಥ್ ಅವರಿಗೆ, ಅವರ ಶ್ರೀಮತಿಯವರಿಗೆ, ಈ ಸಂಸ್ಥೆಯ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಇದಕ್ಕಾಗಿ ನಾನು ಚಿರಋಣಿಯಾಗಿದ್ದೇನೆ. ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ತಾವು ಹಾರ ತೊಡಿಸಿ, ಹಾಗೆಯೇ ಶಾಲು ಹೊದಿಸಿ, ಪುಷ್ಪಗುಚ್ಛ ನೀಡಿ, ಫಲವಸ್ತುಗಳನ್ನಿಟ್ಟು ಸ್ಮರಣಿಕೆಯನ್ನು ಕೊಟ್ಟು ನಮ್ಮನ್ನು ಗೌರವಿಸಿದಿರಿ. ಆರ್ಥಿಕ ಸರ್ ಹೇಳಿದಾಗೆ ತುಂಬ ಭಾರ ಇತ್ತು. ಆದರೆ ಅದನ್ನು ಕೊಂಡೋಗಲಿಕ್ಕೆ ನನ್ನಲ್ಲಿ ಇವತ್ತು ಕಾರಿದೆ. ಹೌದು, ಆದರೆ ನೀವು ಕೊಟ್ಟ ಪ್ರೀತಿ ಇದೆಯಲ್ಲ, ನೀವು ಕೊಟ್ಟ ಪ್ರೀತಿಯನ್ನು ನಾನು ಕಾರಲ್ಲಿ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ನನ್ನ ಹೃದಯದಲ್ಲೇ ನಾನು ಹೊತ್ಕೊಂಡು ಹೋಗಬೇಕಾಗ್ತದೆ, ಸದಾ ಕಾಲ ಹೊತ್ತಿರಬೇಕಾಗ್ತದೆ. ಶಿಕ್ಷಕನೆನ್ನುವ ನೆಲೆಯಲ್ಲಿ ಶಿಕ್ಷಕರ ದಿನಾಚರಣೆಯಲ್ಲಿ ನಮ್ಮನ್ನು ಗೌರವಿಸಿದ್ದಕ್ಕಾಗಿ
ಈ ಸಂಸ್ಥೆ ನೀಡಿದ ಪ್ರೀತಿಯನ್ನು ಚಿರಕಾಲ ಕೊನೆ ಉಸಿರಿರುವ ತನಕ ಕೂಡ ನನ್ನ ಹೃದಯದಲ್ಲಿ ಜೋಪಾನವಾಗಿ ಇರಿಸ್ಕೊಳ್ತೇನೆ ಅಂತ ಹೇಳುವಂಥ ಒಂದು ಭರವಸೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಏನು ನನಗೆ ಅಥವಾ ನಮಗೆ ಈ ಗೌರವ ಸಂದಿದೋ ಇದು ನಮಗಲ್ಲ. ಈ ಗೌರವ, ಈ ಸನ್ಮಾನ, ಈ ಅಭಿನಂದನೆ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಅರ್ಪಿಸ್ತೇನೆ. ಅವರಿಲ್ಲದೆ ಹೋಗ್ತಿದ್ರೆ ನನಗೆ ಈ ಸ್ಥಾನ, ಈ ಮಾನ ಯಾವುದು ಕೂಡ ಲಭಿಸ್ತಾನೇ ಇರಲಿಲ್ಲ. 39 ವರ್ಷಗಳ ಈ ಸುದೀರ್ಘ ಸೇವೆಯಲ್ಲಿ ನಾನು ಯಾವತ್ತೂ ಕೂಡ ಯಾವ ವಿದ್ಯಾರ್ಥಿಯನ್ನು ಕೂಡ ಗೆಟ್ ಔಟ್ ಅಂತ ಹೇಳಿದ್ದಿಲ್ಲ. ಯಾವ ವಿದ್ಯಾರ್ಥಿಯನ್ನು ಕೂಡ ಪ್ರಿನ್ಸಿಪಾಲ್ ಹತ್ರ ಹೋಗು, ಹೆಡ್ ಮಾಸ್ಟರ್ ಹತ್ರ ಹೋಗು, ಮತ್ತೆ ಬಾ ಅಂತ ಹೇಳಿದ್ದಿಲ್ಲ. ಅದರ ಅರ್ಥ ಕ್ಲಾಸ್ನಲ್ಲಿ ಗಲಾಟೆ ಆಗಿದ್ದರೆ ನಾನು ಸಹಿಸ್ಕೊಂಡಿದ್ದೇನೆ ಅಂತ ಅರ್ಥ ಅಲ್ಲ. ಅದರ ಅರ್ಥ ಇಷ್ಟೇ, ಆ ರೀತಿಯ ಯಾವುದೇ ಒಂದು ಸಮಸ್ಯೆಗೆ ನಮ್ಮ ವಿದ್ಯಾರ್ಥಿಗಳು ಅವಕಾಶವನ್ನೇ ನೀಡಲಿಲ್ಲಲ್ಲ. ಎಂತಹ ಮಹಾತ್ಮರವರು, ಎಂತಹ ವಿದ್ಯಾರ್ಥಿಗಳು. ಸಾವಿರಾರು ವಿದ್ಯಾರ್ಥಿಗಳು ಕೊಂಬೆಟ್ಟಿನಂಥ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು 20 ವರ್ಷ ಅಲ್ಲೇ ನಾನು ಸೇವೆ ಸಲ್ಲಿಸಿದೆ. 39 ವರ್ಷದ ಅವಧಿಯಲ್ಲಿ ಹೊರಗಡೆ ಒಂದು ವಾಹನ ಇಟ್ಟರೆ ಆ ವಾಹನದ ಗಾಜು ಹೊಡಿತಾರೆ, ಪೇಂಟನ್ನು ಅದಕ್ಕೆ ಗೀಚುತ್ತಾರೆ, ಅದರ ವಾಹನವನ್ನು ಹಾಳು ಮಾಡ್ತಾರೆ ಅಂತ ಹೇಳುವಂಥ ಹೆದರಿಕೆ ಇತ್ತು. ಅದಕ್ಕೋಸ್ಕರ ಎಷ್ಟೋ ಜನ ಅದನ್ನು ತಂದು ಪ್ರಿನ್ಸಿಪಾಲ ಚೇಂಬರ್ ಎದುರುಗಡೆನೇ ಇಡ್ತಾಯಿದ್ರು. ಆದರೆ ನಾನು ಯಾರಿಗೂ ತೊಂದರೆ ಆಗೋದು ಬೇಡ ಅಂಥೇಳಿ ಅದನ್ನು ಕಾಂಪೌಂಡಿನ ಹೊರಗಡೆನೇ ಇಡ್ತಾಯಿದ್ದೆ. ಆದರೆ ಯಾವ ವಿದ್ಯಾರ್ಥಿ ಕೂಡ ಒಂದು ಗೀಟು ಕೂಡ ವಾಹನದ ಮೇಲೆ ಮಾಡಿದ್ದಿಲ್ಲ. ಇಂತಹ ವಿದ್ಯಾರ್ಥಿಗಳು ಇದ್ದಾರೆ ಅಂತ ನಮಗೊಂದು ಅಭ್ಯಾಸ ಇದೆ. ಯಾವುದೂ ಸರಿ ಇಲ್ಲ, ವ್ಯವಸ್ಥೆಯೇ ಸರಿ ಇಲ್ಲ ಅಂತ ದೂಷಿಸುವಂಥ ಒಂದು ಅಭ್ಯಾಸ ಇತ್ತಿನ ದಿನಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಸರಿ ಇಲ್ಲ ಅಂತ ಹೇಳಲಿಕ್ಕೆ ತುಂಬ ಸುಲಭ. ಮಕ್ಕಳು ಹಾಳಾಗಿ ಹೋಗಿದ್ದಾರೆ ಅಂತ ಹೇಳೋದು ಇನ್ನೂ ಸುಲಭ. ಆದರೆ ಮಕ್ಕಳು ಹಾಳಾಗಿಲ್ಲ ಎನ್ನುವುದನ್ನು ನನ್ನ ಮಟ್ಟಿಗೆ ನಾನು ಹೇಳ್ತೇನೆ. ಅದು ಹಾಳಾಗಿದ್ದಾರೆ ಅಂತ ಆದರೆ ಹಾಳಾಗುವುದಕ್ಕೆ ನಮ್ಮಂಥ ಹಿರಿಯರ ಏನೋ ಪಾಲು ಕೂಡ ಅದರಲ್ಲಿ ಇದೆ. ಇಲ್ಲ ಅಂತಾರೆ ಹುಟ್ಟುವಾಗ ಯಾವ ಮಗು ಕೂಡ ಕೆಟ್ಟವನಾಗಿ ಕೆಟ್ಟ ಮಗುವಾಗಿ ಹುಟ್ಟುವುದೇ ಇಲ್ಲ. ಹಾಗಾಗಿ ಆ ಮಗು ದೇವರು ಕೊಟ್ಟಂತಹ ಸೃಷ್ಟಿಯನ್ನು ಅದೇ ರೀತಿ ಇನ್ನು ಆ ಸದ್ಗುಣವನ್ನು ಅವರಲ್ಲಿ ಉಳಿಸಿ ಬೆಳೆಸುವಂಥ ಪವಿತ್ರ ವೃತ್ತಿಯಾದಂಥ ಶಿಕ್ಷಕ ವೃತ್ತಿಗೆ ಸಲ್ಲುವಂತಹ ಗೌರವ ಈ ಶಿಕ್ಷಕರ ದಿನಾಚರಣೆ ಹೊತ್ತು ನಾವು ಈ ದೇಶಾದ್ಯಂತ ಕಾಣ್ತಾ ಇದ್ದೇವೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಾವು ಕೊಂಡಾಡ್ತೇವೆ ಗುರುಗಳನ್ನು. ನಾನು ಏನು ಹೇಳಿದ್ರೆ ಆ ವೃತ್ತಿಯಲ್ಲಿ ಆ ದಕ್ಷತೆ, ಆ ಪ್ರಾಮಾಣಿಕತೆ, ಆ ಗೌರವವನ್ನು ಉಳಿಸ್ಕೊಳ್ಳುವಂತಹ ಒಂದು ಬಹುದೊಡ್ಡ ಜವಾಬ್ದಾರಿ ಇವತ್ತು ನಮ್ಮಂಥ ಶಿಕ್ಷಕರ ಮೇಲೆ ಇದೆ. ನಾನು ಸೇವೆಗೆ ಸೇರಿದಾಗ ನಾನು ಪಡೀತಿದ್ದಂಥ ಸಂಬಳ ದಿನಕ್ಕಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ, ತಿಂಗಳಿಗೆ 740 ರೂಪಾಯಿ. ಆರ್ಥಿಕಜವರಿಗೂ ಬಹುಶಃ ಜಾಸ್ತಿ ಇದ್ದಿರಲಿಕ್ಕೆ 300 ರೂಪಾಯಿ. ನೋಡಿ, ತಿಂಗಳಿಗೆ 740 ರೂಪಾಯಿ, ನನಗೆ ಆರ್ಥಿಕಜವರಿಗೆ ಬರೀ 300 ರೂಪಾಯಿ. ಆದರೆ ಆ 700 ರೂಪಾಯಿ 740 ರೂಪಾಯಿಯ ಸಂಬಳದಲ್ಲಿ ಹೆಂಡತಿ 2 ಮಕ್ಕಳಾಯಿತು. ಆ ಸಂಬಳದಲ್ಲಿ ಒಂದು ಹಳೆಯ ಸ್ಕೂಟ್ರ್ ಬಂತು. ಆ ಸ್ಕೂಟರಲ್ಲಿ ಹೆಂಡತಿ 2 ಮಕ್ಕಳು ಮತ್ತು ನಮ್ಮ ಲಗೇಜು ಇವಿಷ್ಟು ಕೂಡ ಹೋಗ್ತಾ ಇತ್ತು ರಸ್ತೆ ಮೇಲೆ ಅಂತ ಊಹಿಸ್ಕೊಂಡಾಗ ತುಂಬ ಆಶ್ಚರ್ಯ ಆಗ್ತದೆ. ಮಳೆ ಇರ್ಬೋದು, ಬಿಸಿಲಿರ್ಬೋದು, ಏನೇ ಇರಬಹುದು, ನಮ್ಮ ಸವಾರಿ ಇದೇ ರೀತಿ ಹೋಗ್ತಾ ಇತ್ತು. ಇವತ್ತು ಕಾರಿದೆ. ಇದನ್ನೆಲ್ಲವನ್ನು ಕೊಟ್ಟದ್ದು ಆ ವೃತ್ತಿಯೇ, ಇದೆಲ್ಲವನ್ನು ಕರುಣಿಸಿದ್ದು ಆ ವಿದ್ಯಾರ್ಥಿಗಳೇ. ಆ ವೃತ್ತಿ ಈ ವಿದ್ಯಾರ್ಥಿಗಳೆಲ್ಲೇ ಇರ್ತಿದ್ರೆ ಇದು ಯಾವುದು ಕೂಡ ಸಾಧ್ಯ ಆಗ್ತಿರಲಿಲ್ಲ. ನನ್ನನ್ನು ಬೆಳೆಸಿದರು ಅನ್ನುವುದು ಇವತ್ತು ನೆನಪಿಗೆ ಬರ್ತಾ ಇದೆ. ಇವತ್ತು ಗೋಕುಲ್ನಾಥರಿಗಾಗಲಿ ಪ್ರಗತಿ ವಿದ್ಯಾಸಂಸ್ಥೆಗಾಗಲಿ ನಮ್ಮಂಥವರನ್ನು ಶಿಕ್ಷಕರ ದಿನಾಚರಣೆಗೆ ಕರೆಸಿ ಗೌರವಿಸುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಾವು ಬತ್ತಿದ ದನಗಳು, ಇನ್ನು ಹಾಲು ಇಲ್ಲ. ಈ ಬತ್ತಿದ ದನಗಳಿಗೆ ಹಿಂಡಿ ಹಾಕುವುದಿಲ್ಲ. ಆದರೆ ಇದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಇದರ ಹಿಂದೆ ಯಾವುದೇ ಸ್ವಾರ್ಥ ಇಲ್ಲ ಎನ್ನುವುದನ್ನು ಗೋಕುಲ್ನಾಥರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಪ್ರಗತಿ ವಿದ್ಯಾಸಂಸ್ಥೆ ತೋರಿಸ್ಕೊಟ್ಟಿದೆ. ಇವತ್ತು ಯಾವುದೋ ಅಧಿಕಾರಿಗಳನ್ನು, ಸೇವೆಯಲ್ಲಿರುವ ಶಿಕ್ಷಕರನ್ನು
ಸೇವೆಯಲ್ಲಿರುವ ಪ್ರಾಂಶುಪಾಲರುಗಳನ್ನು ಕರೆಸಿ ಗೌರವಿಸ್ತಿದ್ರೆ ಸಂಸ್ಥೆಗೆ ಏನಾದರೂ ಪ್ರಯೋಜನ ಆಗ್ತಿತ್ತೋ ಏನೋ ಹೇಳುವಂಥ ಒಂದು ಭಾವನೆ ಯಾರ ಮನಸ್ಸಲ್ಲೋ ಬರ್ತಾ ಇತ್ತು. ಆ ಭಾವನೆ ಎಳ್ಳಷ್ಟೂ ಬಾರದ ಹಾಗೆ ಗೋಕುಲನಾಥರು ಕೇವಲ ಪ್ರೀತಿ, ಕೇವಲ ಗೌರವ, ಇದಕ್ಕೋಸ್ಕರನೇ ನಮ್ಮನ್ನು ಗೌರವಿಸಿದ್ದಾರೆ ಅಂಥೇಳಿ ಊಹಿಸ್ಕೊಂಡಾಗ ನನಗೆ ಈ ಗೌರವ, ಈ ಸನ್ಮಾನದ ಮಹತ್ವದ ಅರಿವಾಗ್ತದೆ. ನಾವು ಇಷ್ಟೇ ಹೇಳೋದು, ಶಿಕ್ಷಕರಾಗಿ ಈ ಸೇವೆಗೆ ಸೇರಿದ ಅಂದಿನಿಂದ, ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದಂದಿನಿಂದ ನಾನು ಶಿಕ್ಷಕ ಅಂಥೇಳಿ ಭಾವಿಸ್ಕೊಂಡವಲ್ಲ. ಸೇವೆಯ ಆದೇಶ ಸಿಕ್ಕಿದಂದಿನಿಂದ ಇಂದಿನ ತನಕ ಕೂಡ ನಮ್ಮೆಲ್ಲರ ಮನಸ್ಸಲ್ಲಿರೋದು ಒಂದೇ ಏನು ಅಂತಂದರೆ, ಇಂಗ್ಲೀಷಲ್ಲಿ ಹೇಳ್ತಾರೆ, ದ ಜರ್ನಿ ಆಫ್ ದ ಲೈಫ್ ಆಫ್ ಎ ಟೀಚರ್ ಬಿಗಿನ್ಸ್ ದ ಡೇ ವೆನ್ ಹಿ ರಿಯಲೈಸಸ್ ದ್ಯಾಟ್ ಹೀ ಈಸ್ ಎ ಸ್ಟೂಡೆಂಟ್ ದೇರ್ ಆಫ್ಟರ್ ಅಂತ. ಇವತ್ತಿನಿಂದ ನಾನು ವಿದ್ಯಾರ್ಥಿ ಅಂತ ಯಾವತ್ತಿನಿಂದ ಒಬ್ಬ ವ್ಯಕ್ತಿ, ಒಬ್ಬ ಶಿಕ್ಷಕ ತಿಳ್ಕೊಳ್ಳಿಕ್ಕೆ ಆರಂಭಿಸ್ತಾನೋ ಅಂದಿನಿಂದ ಶಿಕ್ಷಕನಾಗಿ ಅವನ ಬದುಕಿನ ಪ್ರಯಾಣ ಆರಂಭ ಆಗ್ತದೆ ಅಂಥೇಳಿ. ಮತ್ತು ದ ಜರ್ನಿ ಆಫ್ ಅ ಟೀಚರ್ಸ್ ಲೈಫ್ ಸೀಸಸ್ ದ ಮೊಮೆಂಟ್ ಹಿ ರಿಯಲೈಸಸ್ ದ್ಯಾಟ್ ನೋ ಲಾಂಗರ್ ಈಸ್ ಎ ಸ್ಟೂಡೆಂಟ್ ಅಂತ. ನಾನು ಇವತ್ತಿನಿಂದ ವಿದ್ಯಾರ್ಥಿ ಅಲ್ಲ, ನಾನು ಇವತ್ತಿನಿಂದ ಶಿಕ್ಷಕ ಅಂಥೇಳಿ ಯಾವಾಗ ಒಬ್ಬ ವ್ಯಕ್ತಿ ಶಿಕ್ಷಕ ಭಾವಿಸ್ಕೊಳ್ತಾನೋ ಆವತ್ತೇ ಅವನ ಶಿಕ್ಷಕ ವೃತ್ತಿ ಅಲ್ಲಿಗೆ ಕೊನೆ ಆಗ್ತದೆ. ಅಂದರೆ ಇಷ್ಟೇ ಅರ್ಥ, ಈ ಕಲಿಕೆ ಎನ್ನುವುದು ಇಟ್ಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್ಸು. ಕಲಿಯುವುದಕ್ಕೆ ಒಂದು ಮಿತಿಯೇ ಇಲ್ಲ. ನಾನು ಸೇವೆಗೆ ಸೇರುವಾಗ ಗಣಿತ ಶಿಕ್ಷಕನಾಗಿ ಸೇರಿದ್ದೆ. ಗಣಿತದ ಯಾವ ಸೂತ್ರ, ಯಾವ ಪ್ರಮೇಯ ಕೂಡ ನನಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲವನ್ನು ಕಲಿತಾ ನಾನು ಗಣಿತ ಶಿಕ್ಷಕನಾದೆ. ಗಣಿತ ಶಿಕ್ಷಕನಾದ ಬಳಿಕ ಕೂಡ ನನಗೆ ಎಷ್ಟೋ ವರ್ಷಗಳ ಸೇವೆ ಸಲ್ಲಿಸಿದ ಬಳಿಕ ಕೂಡ ನನಗೆ ಗಣಿತದ ಅನೇಕ ಸೂಕ್ಷ್ಮ ಸಂಗತಿಗಳು ಗೊತ್ತೇ ಆಗಲಿಲ್ಲ, ಇನ್ನೂ ಅರಿವಿಗೆ ಬರಲಿಲ್ಲ. ಇಂಗ್ಲೀಷ್ ಉಪನ್ಯಾಸಕನಾದಾಗ ನನಗೆ ಇಂಗ್ಲೀಷ್ನ ABCD ಗೊತ್ತಿರಲಿಲ್ಲ, ಇಂಗ್ಲೀಷ್ನ ವ್ಯಾಕರಣ ಗೊತ್ತಿರಲಿಲ್ಲ, ಇಂಗ್ಲೀಷ್ನ ಸಾಹಿತ್ಯ ಗೊತ್ತಿರಲಿಲ್ಲ. ಈ ವ್ಯಾಕರಣ, ಈ ಸಾಹಿತ್ಯ, ಈ ಪಾಂಡಿತ್ಯವನ್ನೆಲ್ಲ ಕೂಡ ಕಲಿತಾ ನಾನು ಬಂದೆ. ಮತ್ತು 39 ವರ್ಷ ಆದ ಬಳಿಕ ಕೂಡ ಅನಿಸಿತು ನಾನು ಕಲಿತದ್ದು ಬರೇ ಸ್ವಲ್ಪ ಅಂತ. ಎಷ್ಟೋ ಸಲ ನಮ್ಮ ವಿದ್ಯಾರ್ಥಿಗಳು ನಮಗೆ ಹೇಳ್ಕೊಡ್ತಾರೆ, ವಿದ್ಯಾರ್ಥಿಗಳೇ ನಮಗೆ ಹೇಳ್ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗಿಂತ ಎಷ್ಟೋ ವಿಷಯಗಳಲ್ಲಿ ಹೆಚ್ಚು ಗೊತ್ತಿರ್ತದೆ. ಅಂತಹ ವಿದ್ಯಾರ್ಥಿಗಳಿಂದ ಕೂಡ ಕಲಿಯುವಂತಹ ಒಂದು ವಿಶಾಲ ಹೃದಯ, ಮನಸ್ಸು ನಮಗಿರಬೇಕಾಗ್ತದೆ. ಒಟ್ಟಾರೆಯಾಗಿ ಶಿಕ್ಷಕ ವೃತ್ತಿ ಅದು ಒಂದು ಜ್ಞಾನದ ಭಂಡಾರ. ನಾವು ಮೊನ್ನೆ ಗಣೇಶೋತ್ಸವ ಆಚರಿಸಿದೆವು. ಗಣಪತಿಯ ಪ್ರಾರ್ಥನೆ ಮಾಡುವಾಗಲೆಲ್ಲ ಭಟ್ರು ಅರ್ಚಕರೊಂದು ಮಂತ್ರ ಹೇಳ್ತಾರೆ. ಏನದು? ಗಣಾನಾಂತ್ವಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಾ ಶೃಣ್ವನ್ ನೂತಿ ಸೀದ ಸಾಧನಂ ಅಂತ. ಇದರ ಅರ್ಥ, ಗಣಪತಿಗೆ ಯಾಕೆ ಪ್ರಥಮ ವಂದನೆ, ಗಣಪತಿಯನ್ನು ಯಾಕೆ ನಾವು ಅಷ್ಟೊಂದು ಮೊದಲಾಗಿ ವಂದಿಸ್ತೇವೆ ಅಂತಂದರೆ ಆ ಮಂತ್ರದಲ್ಲಿ ಹೇಳುವುದಿಷ್ಟೇ, ನೀನೆಲ್ಲ ಗಣಗಳ ಅಧಿಪತಿಯಾದ ನಿನಗೆ ನಮ್ಮ ಅರ್ಚನೆ, ನಮ್ಮ ಉಪಾಸನೆ. ಯಾಕೆ ಅಂತಂದರೆ ನೀನು ಕವಿಗಳಿಗೆ ಕವಿ ಅಂದರೆ ಪದ್ಯ ಬರೆಯೋರಲ್ಲ, ನೀನು ಪ್ರತಿಭಾವಂತರಿಗೆ ಪ್ರತಿಭಾವಂತ, ಮೇಧಾವಿಗಳಿಗೆ ಮೇಧಾವಿ, ತಿಳಿದವರಿಗಿಂತ ತಿಳಿದವ. ಅದಕ್ಕೋಸ್ಕರ ನಿನ್ನನ್ನಿಡೀ ಲೋಕ ಕೊಂಡಾಡ್ತದೆ. ಇಡೀ ಲೋಕವೇ ಕೊಂಡಾಡುವಂತಹ ನಿನ್ನನ್ನು ನಾನಿವತ್ತು ಆರಾಧಿಸ್ತಾ ಇದ್ದೇನೆ. ಬಾ, ಕುಳಿತುಕೋ, ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮ್ಮನ್ನು ಹರಸು ಅಂತ ಹೇಳೋದು ಆ ಮಂತ್ರದ ಅರ್ಥ. ಹಾಗಾದರೆ ಈ ಜಗತ್ತಿನಲ್ಲಿ ಯಾರನ್ನು ಗೌರವಿಸ್ತಾರೆ, ಯಾರನ್ನು ಪೂಜಿಸ್ತಾರೆ, ಯಾರಿಗೆ ಸ್ಥಾನಮಾನಗಳನ್ನು ಕೊಡ್ತಾರೆ ಅಂತಂದರೆ ಯಾರಲ್ಲಿ ಜ್ಞಾನ ಇದೆಯೋ ಅವರಿಗೆ ಅಂತ ಹೇಳೋದು ಸದಾ ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಶಿಕ್ಷಕ ವೃತ್ತಿ ಈ ಜ್ಞಾನ ಸಂಪಾದನೆಯಲ್ಲಿ ಉಳಿದೆಲ್ಲ ವೃತ್ತಿಗಳಿಗಿಂತ ಮೇಲೂ. ಯಾಕೆ ಅಂತಂದರೆ ಟೀಚಿಂಗ್ ಪ್ರೊಫೆಷನ್ ಈಸ್ ದ ಮದರ್ ಆಫ್ ಆಲ್ ಪ್ರೊಫೆಷನ್ಸು. ಪ್ರತಿಯೊಂದು ವೃತ್ತಿಗೂ ಒಬ್ಬ ಶಿಕ್ಷಕ ಇದ್ದೇ ಇರ್ತಾನೆ. ಹಾಗಾಗಿ ಅದು ಎಲ್ಲ ವೃತ್ತಿಗಳ ತಾಯಿ. ಇಂತಹ ಪವಿತ್ರ ವೃತ್ತಿಗೆ ಸಂದಂತಹ ಗೌರವ ಇದು. ನಮಗೆ ನೇಮಕಾತಿ ಆದೇಶವನ್ನು, ಅವಕಾಶವನ್ನು ಕೊಟ್ಟಂತಹ ಇಲಾಖೆಗೆ ಸಂದ ಗೌರವ ಇದು. ನಮ್ಮನ್ನು ದುಡಿಸಿಕೊಂಡಂತಹ ವಿದ್ಯಾಸಂಸ್ಥೆಗೆ ಸಂದ ಗೌರವ ಇದು.
ಆ ಎಲ್ಲ ಗೌರವವನ್ನು ನಾನು ಆಗ್ತಾನೆ ಹೇಳಿದ ಹಾಗೆ ಮತ್ತೊಮ್ಮೆ ನಮ್ಮನ್ನಿಷ್ಟು ಬೆಳೆಸಿದ ಆ ಶ್ರೀಮಂತ ವಿದ್ಯಾರ್ಥಿ ವೃಂದಕ್ಕೆ ಅರ್ಪಿಸ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಗೌರವಿಸಿ ಅವಕಾಶವನ್ನು ನೀಡಿದ ಈ ವಿದ್ಯಾಸಂಸ್ಥೆ ಇವತ್ತು 19ನೇ ವರ್ಷದಲ್ಲಿದೆ ಅಂತ ಹೇಳೋದು ಕೇಳಿಬಂತು. ಇಂಗ್ಲೀಷಲ್ಲಿ 19 ಅಂತ ಹೇಳ್ತಾರೆ. 13ನಿಂದ 19ವರೆಗೆ ಟೀನೇಜ್ ಹದಿಹರೆಯ ಅಂತ ಒಂದು ಮಾತಿದೆ. 13ನಿಂದ 19. ಹಾಗಾಗಿ ಗೋಕುಲ್ನಾಥ್ ಅವರೇ, ನಿಮ್ಮ ವಿದ್ಯಾಸಂಸ್ಥೆ ಟೀನೇಜನ್ನು ದಾಟ್ತದೆ. ಬರುವ ವರ್ಷದಿಂದ ನೀವು ವಯಸ್ಕರಾಗ್ತೀರಿ. ಹಾಗಾಗಿ ಆ ಟೀನೇಜಿನಲ್ಲಿ ಬರುವಂತಹ ಸಮಸ್ಯೆಗಳೆಲ್ಲವನ್ನೂ ಆ ಮಹಾಗಣಪತಿ ಮತ್ತು ನಾವಿವತ್ತು ಓಣಂ ಹಬ್ಬದ ಸಂದರ್ಭದಲ್ಲಿ ಗೌರವಿಸ್ತಾ ಇರುವ ನೆನಪಿಸ್ತಾ ಇರುವಂತಹ ತುಳುನಾಡು ಮತ್ತು ಕೇರಳವನ್ನು ಆಳಿದ ಆ ಅತ್ಯಂತ ಜನಪ್ರಿಯ ಚಕ್ರವರ್ತಿಯಾದಂತಹ ಆ ಮಹಾಬಲಿ ಅಲ್ವಾ, ಮಹಾಬಲಿ ಚಕ್ರವರ್ತಿ ಇವತ್ತು ನಮ್ಮೆಲ್ಲರನ್ನ ಕಾಣಲಿಕ್ಕೆ ಓಣಂ ಹಬ್ಬದ ದಿವಸ ಬರ್ತಾನೆ ಅಂತ ಹೇಳೋದು ಕೇರಳದಲ್ಲೊಂದು ನಂಬಿಕೆ. ನಮಗೆ ತುಳುನಾಡಿನಲ್ಲಿ ದೀಪಾವಳಿಯ ಬಲಿಪಾಡ್ಯಮಿಯ ದಿವಸ ಆ ಚಕ್ರವರ್ತಿ ನಮ್ಮನ್ನು ಕಂಡು ನಮ್ಮನ್ನು ಆಶೀರ್ವದಿಸ್ತಾನೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಅಂತಹ ಮಹಾಬಲಿ ಚಕ್ರವರ್ತಿ, ಮಹಾಗಣಪತಿ, ನಾವೆಲ್ಲರೂ ನಂಬುವ ದೈವ ದೇವರುಗಳು, ನೀವು ಈ ತನಕ ಅನುಭವಿಸಿದಂತಹ ಹದಿಹರೆಯದ ಆ ಸಮಸ್ಯೆಗಳನ್ನೆಲ್ಲವನ್ನು ಪರಿಹರಿಸಿ ಮುಂದೆ 20ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಹೊಸ್ತಿಲಲ್ಲಿ ಈ ವಿದ್ಯಾಸಂಸ್ಥೆ ಪ್ರಗತಿ ಎನ್ನುವ ಹೆಸರಿನಲ್ಲೇ ಹೇಳುವಂತೆ ಅದು ಸರ್ವ ಪ್ರಗತಿಯನ್ನು ಕಾಣಲಿ. ನನಗೆ ವಿಶೇಷವಾಗಿ ಈ ವಿದ್ಯಾಸಂಸ್ಥೆಯ ಬಗ್ಗೆ 2 ಕಾರಣಗಳಿಗೆ ನನಗೆ ಮೆಚ್ಚುಗೆ. ಒಂದು, ಸದಾ ಕಾರ್ಯಕ್ರಮಗಳಲ್ಲಿ ಹೊಸತನ ಮತ್ತು ಭಿನ್ನತೆ. ನಿಮ್ಮಲ್ಲಿರುವಷ್ಟು ಭಿನ್ನತೆ ಅದೊಂದು ಇನ್ವಿಟೇಷನ್, ಒಂದು ಆಮಂತ್ರಣ ಪತ್ರಿಕೆ ಆದರೂ ಸರಿಯೇ. ಪ್ರಗತಿ ವಿದ್ಯಾಸಂಸ್ಥೆಯ ಆಮಂತ್ರಣ ಪತ್ರಿಕೆಯಲ್ಲಿ ಒಂದು ಹೊಸತನ ಇರ್ತದೆ, ಒಂದು ಭಿನ್ನತೆ ಇರ್ತದೆ, ಒಂದು ಅನನ್ಯತೆ ಇರ್ತದೆ. ಅಂತಹ ಒಂದು ಅನನ್ಯತೆ, ಭಿನ್ನತೆ, ವೈವಿಧ್ಯತೆಗಾಗಿ ನಿಮ್ಮನ್ನು ನಾನು ಗುರುತಿಸಿದ್ದೇನೆ. ಮತ್ತೊಂದು, ಇನ್ನೊಂದು ಬಹಳ ದೊಡ್ಡ ಕಾರಣಕ್ಕಾಗಿ ನಿಮ್ಮನ್ನು ಮೆಚ್ಚಿಕೊಳ್ತೇನೆ. ಏನು ಅಂತಂದರೆ, ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆಗೆಯುವ ಈ ಸಾಲಿನಲ್ಲಿ 130 ವಿದ್ಯಾರ್ಥಿಗಳು ಕೂಡ ಅವರು ಯಾವುದೋ ಒಂದು ಸಮಸ್ಯೆಗೆ ಒಳಗಾಗಿ ಇಲ್ಲಿಗೆ ಬಂದಿದ್ದಾರೆ ಅವರ ವಿದ್ಯಾಭ್ಯಾಸದ ವಿಷಯದಲ್ಲಿ. ಆ ರೀತಿಯ ನೊಂದವರ ಬಾಳಿಗೆ ಬೆಳಕಾಗುವ ರೀತಿಯಲ್ಲಿ ನೀವು ನಡೆಸ್ತಾ ಇರುವಂತಹ ಈ ವಿದ್ಯಾಸಂಸ್ಥೆಯ ಆ ಕಾರ್ಯದಲ್ಲಿ ನಿಮಗೆ ಸಕಲ ಯಶಸ್ಸು, ಪ್ರಗತಿ ಪ್ರಾಪ್ತಿಯಾಗಲಿ ಅಂಥೇಳಿ ದೇವರಲ್ಲಿ ಬೇಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಚಿರಾಗ್ ಶೇರಿಗಾರ್ ಹಾಗೂ ಗುರುಪ್ರಸಾದ್ ಇವರಿಂದ ನಾದಸ್ವರ ಹಾಗೂ ತವಿಲ್ ವಾದನದ ಕಾರ್ಯಕ್ರಮ. Ha
ಎಲ್ಲರಿಗೂ ಶುಭ ಮುಂಜಾನೆ. ಬಗೆ ಬಗೆಯ ಪರಿಯಲ್ಲಿ ಹರಿಸಿದೆ ಜ್ಞಾನದ ಗಂಗೆ, ನಿವಾರಿಸಿದೆ ನಮ್ಮ ಅಜ್ಞಾನದ ಬೇಗೆ, ಶುದ್ಧಿಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹಗೆ, ಬೀರಿಸಿದೆ ನಮ್ಮಲ್ಲಿ ಯಶಸ್ಸಿನ ನಗೆ. ವೇದಿಕೆಯ ಮೇಲೆ ಕುಳಿತಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮೆಚ್ಚಿನ ಶಿಕ್ಷಕ ವೃಂದದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಿಕ್ಷಕರ ದಿನವನ್ನು ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದ ಶ್ರೇಷ್ಠ ವಿದ್ವಾಂಸ ಹಾಗೂ ಉತ್ತಮ ಶಿಕ್ಷಣ ಸುಧಾರಕರಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ. ಅವರ ಹುಟ್ಟುಹಬ್ಬವಾದ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನ ನಮ್ಮ ಶಿಕ್ಷಕರ ದಿನ. ನಮ್ಮ ಪೋಷಕರಂತೆ ನಮ್ಮನ್ನು ಬೆಳೆಸಿ ಜೀವನದ ದಾರಿ ತೋರಿಸಿ ಜ್ಞಾನವನ್ನು ನೀಡಿ ಆತ್ಮವಿಶ್ವಾಸವನ್ನು ಬೆಳೆಸಿದ ನಮ್ಮೆಲ್ಲ ಶಿಕ್ಷಕರಿಗೂ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕೇವಲ ಅಕ್ಷರ ಮಾತ್ರವಲ್ಲದೆ ಸಂಗೀತ, ನೃತ್ಯ, ಕ್ರೀಡೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ನಮ್ಮನ್ನು ಕಲಿಸಿ ಪ್ರೋತ್ಸಾಹಿಸಿದ ಎಲ್ಲ ಶಿಕ್ಷಕರಿಗೂ ಒಂದು ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸೋಣ. ಸಾಮಾಜಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಹಾಗೂ ಬದುಕಿನ ಉತ್ತಮ ಮೌಲ್ಯಗಳನ್ನು ತಿಳಿಸುತ್ತಾ ನಾವು ನಮ್ಮ ಬದುಕಿನಲ್ಲಿ ಉತ್ತಮರಾಗಲು ಪ್ರೇರೇಪಿಸಿದಂತಹ ಎಲ್ಲ ಶಿಕ್ಷಕರನ್ನು ನಮ್ಮ ಜೀವನದುದ್ದಕ್ಕೂ ಸ್ಮರಿಸೋಣ. ಜೀವನ ಹಾಗೂ ಸಮಯ ಈ ವಿಶ್ವದ ಬಹುದೊಡ್ಡ ಶಿಕ್ಷಕರು. ಜೀವನ ಸಮಯದ ಉಪಯೋಗ ಕಲಿಸಿದರೆ ಸಮಯ ಬದುಕಿನ ಮೌಲ್ಯಗಳನ್ನು ತಿಳಿಸುತ್ತದೆ. ಶಿಕ್ಷಣ ಮಾನವನಿಗೆ ಉತ್ತಮ ಮೌಲ್ಯಗಳನ್ನು ಕೌಶಲ್ಯಗಳೊಂದಿಗೆ ಮತ್ತು ಅನುಭವಗಳೊಂದಿಗೆ ತಿಳಿಸುತ್ತಾ ಹೋಗುತ್ತದೆ. ನಮ್ಮ ವ್ಯಕ್ತಿತ್ವ ಹೊಳೆಯಲು ಶಿಕ್ಷಕರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಆದ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಕರನ್ನು ಗೌರವಿಸಿಕೊಂಡು ಅವರ ಪ್ರಯತ್ನ ಹಾಗೂ ಮಾರ್ಗದರ್ಶನವನ್ನು ಗುರಿಯಾಗಿಟ್ಟುಕೊಂಡು ಶೈಕ್ಷಣಿಕ ಮಟ್ಟದಲ್ಲಿ ಹಾಗೂ ಜೀವನದಲ್ಲೂ ಉತ್ತಮ ರೀತಿಯಲ್ಲಿ ಬದುಕಿ ತೋರಿಸಿದರೆ ಅದೇ ನಾವು ಅವರಿಗೆ ನೀಡುವ ಅತ್ಯಮೂಲ್ಯವಾದ ಉಡುಗೊರೆ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಗುರುಗಳು ಬದುಕಿನ ದಾರಿ ತೋರಿಸುವ ಚಿರದೀಪ. ಗುರುವಿನ ಮಾತೆ ಶಿಷ್ಯನ ಬದುಕಿನ ಮಂತ್ರ. ಗುರುವಿನ ಕರುಣೆ ಬದುಕಿನ ಪರಮ ಸಂಪತ್ತು. ಗುರುಗಳ ಪಾದವೇ ಜ್ಞಾನೋದಯದ ಪ್ರಥಮ ಹೆಜ್ಜೆ. ಗುರುವಿಲ್ಲದ ಬದುಕು ಕತ್ತಲು, ಗುರುವಿರುವಾಗ ಬದುಕು ಬೆಳಕು. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಮಾಡುತ್ತೇವೆ. ಈ ದಿನವನ್ನು ಭಾರತದ ಮಹಾನ್ ತತ್ವಜ್ಞಾನಿಯಾದ ಮತ್ತು ಉತ್ತಮ ಶಿಕ್ಷಕರಾಗಿದ್ದ ಹಾಗೂ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುತ್ತೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದಲ್ಲಿದ್ದಂತೆ ಗುರುಗಳು ಅಂದರೆ ದೇವರಿಗೆ ಸಮಾನರು. ಆದ್ದರಿಂದ ಗುರುಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆದ್ಯ ಕರ್ತವ್ಯ ಹಾಗೂ ಅವರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವುದು ಆದ್ಯ ಕರ್ತವ್ಯ. ಹಾಗೆ ವಿದ್ಯಾರ್ಥಿಗಳ ಯಶಸ್ಸಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಡುವ ಶಿಕ್ಷಕರ ಶ್ರಮವನ್ನು ಗೌರವಿಸಲು ಮತ್ತು ನಮ್ಮ ಜೀವನದಲ್ಲಿ ಅವರ ಪಾತ್ರವನ್ನು ನೆನಪಿಸುವಂಥ ದಿನಾಚರಣೆಯೇ ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ಸಮಾಜದ ಶಿಲ್ಪಿಗಳು. ಒಬ್ಬ ಉತ್ತಮ ಶಿಕ್ಷಕ ವಿದ್ಯಾರ್ಥಿಯ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತಾರೆ. ಅವರು ನಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತೆಗೆದು ನಮಗೆ ಜ್ಞಾನ, ಶಿಸ್ತು ಮತ್ತು ಮೌಲ್ಯಗಳನ್ನು ಕಲಿಸುತ್ತಾರೆ. ಗುರುಗಳ ಮಾರ್ಗದರ್ಶನವಿಲ್ಲದೆ ವಿದ್ಯಾರ್ಥಿಯು ಸರಿಯಾದ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ಥರದ ಆತ್ಮವಿಶ್ವಾಸವನ್ನು ತುಂಬಿ ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯಾಗುವಂತೆ ಮಾಡುವುದು ನಮ್ಮ ಶಿಕ್ಷಕರು. ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಲು ಕಲಿಸುವುದು ಕೂಡ ನಮ್ಮ ಶಿಕ್ಷಕರು. ವಿದ್ಯಾರ್ಥಿಗಳಿಗೆ ಗೂಗಲ್ ಮೂಲಕ ಕಲಿಯಲು ಕೂಡ ಸಾಧ್ಯವಿದೆ. ಆದರೆ ಒಬ್ಬ ವಿದ್ಯಾರ್ಥಿಯನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡೋದು ಶಿಕ್ಷಕರು ಮಾತ್ರ. ಹಾಗಾಗಿ ಗುರುವೇನು ಮಹಾ ಎಂದು ಹೇಳದೆ ಗುರುವೇ ನಮಃ ಎಂದು ಹೇಳಬೇಕು. ಹಾಗಾಗಿ ಈ ಸುಂದರ ದಿನದ ಕುರಿತು ಮಾತನಾಡಲು ನನಗೆ ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ಈ ಸುಂದರವಾದಂತಹ ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆಯ
ಆಡಳಿತ ಮುಕ್ತೇಶ್ವರರು ಮತ್ತು ಅಂದರೆ ದೇವಾಲಯದ ಮುಕ್ತೇಶ್ವರರು ಇದ್ದ ಹಾಗೆ ವಿದ್ಯಾಲಯದ ಮುಕ್ತೇಶ್ವರರು ಶ್ರೀ ಗೋಕುಲನಾಥ್ ಸರ್ ಗುರುಗಳು, ಹಾಗೆ ಹೇಮಲತಾ ಮೇಡಮ್ ಪ್ರಾಂಶುಪಾಲರು, ಪ್ರಮೀಳಾ ಮೇಡಮ್ ಮುಖ್ಯೋಪಾಧ್ಯಾಯಿನಿಯವರು ಮತ್ತು ಇವತ್ತು ಇಲ್ಲಿರುವಂಥ ಎಲ್ಲ ಗುರುವೃಂದದವರು. ನಮ್ಮ ಮುಂದೆ ಇಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ನಾಡಿಕೊಟ್ಟಂತಹ ಮಹಾ ಅಧ್ಯಾಪಕರನ್ನು, ಗುರುಗಳನ್ನು ಗೌರವಿಸಿ ಅವರಿಗೆ ಅವರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದವನ್ನು ಕೊಡುವ ರೀತಿಯಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ, ಬಹಳ ಸುಂದರವಾದಂಥ ಕಾರ್ಯಕ್ರಮ. ಇವತ್ತು ಗುರುಗಳು ವಿ ಬಿ ಅರ್ತಿಕಜೆಯವರು ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮಾಜ ಶಿಕ್ಷಣದ ಬಗ್ಗೆ ಬಹಳಷ್ಟು ಅರಿವಿರುವವರು ಮತ್ತು ಎಲ್ಲರನ್ನೂ ಅವರ ಒಂದು ವಿಶೇಷ ಅಂದರೆ ಅವರು ವಿದ್ಯಾರ್ಥಿಗಳನ್ನು ಗೌರವಿಸಿ ಸಮಾಜಕ್ಕೆ ಕೊಟ್ಟಂತಹ ಒಬ್ಬ ದಾರ್ಶನಿಕ ವ್ಯಕ್ತಿ. ವಿದ್ಯಾರ್ಥಿಗಳು ಶಿಕ್ಷಕರನ್ನು ಗೌರವಿಸ್ತಾರೆ, ಆದರೆ ಶಿಕ್ಷಕ, ಉಪನ್ಯಾಸಕ, ಗುರು ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಗೌರವಿಸಿದ್ದು ಇವತ್ತು ಕೂಡ ಅದು ಪ್ರಥಮವಾಗಿಯೇ ಉಳಿದಿದೆ. ಇನ್ನು ಬಿ ವಿ ಸೂರ್ಯನಾರಾಯಣ ಅವರು, ನಾನು ಮತ್ತು ಅವರು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರು ಸೂರ್ಯನಾರಾಯಣ, ನಾನು ನಾರಾಯಣ, ಈ ರೀತಿಯಲ್ಲಿ ಒಟ್ಟಿಗೆ ಇದ್ದುಕೊಂಡು ನಾವು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಭಾಳಷ್ಟು ಕೆಲಸವನ್ನು ಮಾಡಿದವರು. ಮತ್ತು ಅವರೊಳಗೆ ಒಬ್ಬ ಕವಿ ಇದ್ದಾನೆ ಅಂತ ನನಗೆ ಗೊತ್ತಾದ್ದು ಅವರು ಪದ ಪಲ್ಲವಿ ಎನ್ನುವಂಥ ಕೃತಿಯನ್ನು ಬರೆದಾಗ. ಬಹಳಷ್ಟು ನಾಜೂಕಾಗಿ ಸೌಮ್ಯವಾಗಿ ಮಾತನಾಡುವಂಥ ಒಬ್ಬ ವ್ಯಕ್ತಿ. ಇಂಥ ಒಂದು ಮೇರು ವ್ಯಕ್ತಿಗಳನ್ನು ಇವತ್ತು ಈ ಪ್ರಗತಿ ಸಂಸ್ಥೆಯಲ್ಲಿ ಗೌರವಿಸಿದ್ದು ಈ ಸಂಸ್ಥೆಯ ಹಿರಿಮೆ. ಈ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಉಪನ್ಯಾಸಕ ವೃಂದದವರು ಅಭಿವಂದನೀಯರು. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡುವ ಒಂದು ಶೈಲಿ ಇರ್ಬೋದು, ಕಲಾ ಒಂದು ಪ್ರಸ್ತುತಿಯನ್ನು ಅದನ್ನು ತೋರಿಸುವಂಥ ಒಂದು ಪ್ರೌಢಿಮೆ ಇರ್ಬೋದು, ಇದನ್ನೆಲ್ಲ ಮಾಡುವಲ್ಲಿ ನಮ್ಮ ಉಪನ್ಯಾಸಕ ವರ್ಗದವರು, ನಮ್ಮ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಮತ್ತು ಇದಕ್ಕೆಲ್ಲ ಒಂದು ಸ್ಥಾನಮಾನ ಗೌರವ ಕೊಡುವವರು ಗೋಕುಲನಾಥ್ ಸರ್ ಅವರು. ಈ ಸಂಸ್ಥೆ ಪ್ರಗತಿ ಎನ್ನುವಂಥದ್ದು ಹೆಸರನ್ನು ಸೂಚಿಸುವ ಹಾಗೆ ಪ್ರತಿ ಕ್ಷಣ ಕೂಡ ಒಂದು ಒಳ್ಳೆಯ ವಿಚಾರವನ್ನು ಗಮನಿಸಿಕೊಂಡು ಒಂದು ನಾಜೂಕಾಗಿ ಕೆಲಸವನ್ನು ಮಾಡುವಂಥದ್ದು ಮತ್ತು ಮಾದರಿಯ ಕೆಲಸ ಮಾಡೋದು. ಯಾರಾದರೂ ಒಬ್ಬರು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲ, ಅಥವಾ ನಾವು ಮಾಡಿದಾಗ ಇನ್ನೊಬ್ರು ಮಾಡಬೇಕಾದದ್ದು ಅಂತಲ್ಲ, ಅದು ನಾನು ಕಂಡುಕೊಂಡ ಹಾಗೆ ಇದು ಎಲ್ರಿಗೂ ಮಾದರಿಯಾಗಿ ಮಾಡುವಂಥ ಕೆಲಸ ಅಂದರೆ ಪ್ರಗತಿಯಲ್ಲಿ ನಾನು ಕಾಣುತ್ತಿರುವಂಥದ್ದು. ಇನ್ನೊಂದು ಅವರ ದೊಡ್ಡ ಗುಣ ಈ ಸಂಸ್ಥೆಯದ್ದು, ಯಾರೇ ಬರಲಿ ಅವರನ್ನು ಗುರುತಿಸಿ ಇದು ಮಾನವ ಪ್ರೇಮ ಅಂತ ಹೇಳ್ತೇವೆ ನಾವು. ಅವರಿಗೆ ಒಂದು ಸ್ಥಾನಮಾನ ಕೊಡುವಂಥದ್ದು, ಅದು ಒಂದು ನಗು ಸಾಕು, ಅದು ಅವರ ಇಡೀ ಬದುಕನ್ನು ಉನ್ನತೀಕರಿಸುವಂತಹ ಒಂದು ಶಿಕ್ಷಣದೊಟ್ಟಿಗೆ ಮೌಲ್ಯಗಳನ್ನು, ಸಂಸ್ಕಾರವನ್ನು ಕೊಡುವಂತಹ ಪ್ರಗತಿ ಸಂಸ್ಥೆ ಈ ಕಾರ್ಯಕ್ರಮಕ್ಕೆ ಮತ್ತು ಇಲ್ಲಿ ಕಲಿಯುತ್ತಿರುವಂಥ ಈ ವರ್ಷದ ಕಲಿಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ನಾನು ಶಿರಬಾಗಿ ನಮಿಸಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಇಲ್ಲಿ ಓಣಂ ಆಚರಣೆ ಆಗಿದೆ ಮತ್ತು ಗುರುಗಳ ಒಂದು ಅಭಿವಂದನೆ ಆಗಿದೆ, ಸ್ಮರಣೆ ಆಗಿದೆ. ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಸರ್ವಧರ್ಮ ಸಮನ್ವಯ ದಿನ ಇವತ್ತು. ಈದ್ ಮಿಲಾದ್ ಕಾರ್ಯಕ್ರಮ ಕೂಡ ನಡೆಯುವ ಕಾರಣದಿಂದ ಎಲ್ಲರನ್ನೂ ಕೂಡ ಸೇರಿಸಿ ಮಾಡುವಂತಹ ಒಂದು ಕಾರ್ಯಕ್ರಮ, ಒಂದು ಸಂಸ್ಥೆಯ ಕಾರ್ಯಕ್ರಮ ಇದನ್ನು ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ಮಾಡಿದ್ದಾರೆ. ಅಂದರೆ ಇದು ಒಂದು ಸಾಂಕೇತಿಕ ಅಲ್ಲ, ಒಂದು ರೀತಿಯಲ್ಲಿ ಎಲ್ಲರೂ ಅನುಸರಿಸಬೇಕಾದಂಥ ಕಾರ್ಯಕ್ರಮ ಅಂತ ಹೇಳ್ತಾ, ನನಗೂ ಒಂದು ಅವಕಾಶ ತಾವು ಕೊಟ್ಟಿದ್ದೀರಿ. ಈ ಸಂಸ್ಥೆಯ ಬಗ್ಗೆ ನಾನು ಕಲಿಯುವಂಥ ಭಾಳಷ್ಟು ವಿಚಾರಗಳಲ್ಲಿ ಇವತ್ತು ಅದು ಮುಂದುವರಿಯುತ್ತದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಶಿಕ್ಷಕ ದಿನಾಚರಣೆ ಶುಭಾಶಯಗಳು. ನಮಸ್ಕಾರ. ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಮೊನ್ನೆ ತಾನೇ ನಾವು ಇದೇ ಆಗಸ್ಟ್ 18ಕ್ಕೆ ಒಂದು ಕಾರ್ಯಕ್ರಮ ಮಾಡಿದೆವು. ನಮ್ಮ ಪ್ರಗತಿ ಪ್ರಾರಂಭ ಆಗಿ 18 ವರ್ಷ ಪೂರೈಸಿ 19ನೇ ವರ್ಷಕ್ಕೆ ಪಾದಾರ್ಪಣೆ ಇಟ್ಟದ್ದು. ಮೊನ್ನೆ ಚೌತಿ ಆಯಿತು. ನಾವು ನಿರಂತರ ಮಾತಾಡ್ತಾನೇ ಇರ್ತೇವೆ. ಸೊ ಆದ ಕಾರಣ ಎಲ್ಲರಿಗೂ ಟೀಚರ್ಸ್ ಡೇ, ಇಲ್ಲಿ ನೆರೆದಿರುವಂಥ ಗುರುಗಳಿಗೆಲ್ಲ ಹ್ಯಾಪಿ ಟೀಚರ್ಸ್ ಡೇ. ಮತ್ತು ಆರ್ತಿಕಜೆ ಸರ್, ಸೂರ್ಯನಾರಾಯಣ ಸರ್ ಇವರಿಗೆ ಸಹ ಹ್ಯಾಪಿ ಟೀಚರ್ಸ್ ಡೇ. ಮತ್ತು ಸೂರ್ಯನಾರಾಯಣ ಸರ್ ಅಂದರೆ ನಮ್ಮ ಸಂಸ್ಥೆ ಪ್ರಾರಂಭ ಆದಾಗಲಿಂದ ನಮ್ಮೊಟ್ಟಿಗೆ ಪ್ರತಿ ವಿಷಯಕ್ಕೆ ನಮ್ಮೊಟ್ಟಿಗೆ ನಾವು ಯಾವಾಗಲೂ ಕರೆದರೂ ಅವರು ಇಲ್ಲ ಅಂತ ಹೇಳೋದಿಲ್ಲ. ಯಾವ ವಿಷಯಕ್ಕಾದರೂ ಬರ್ತಾರೆ, ಬಂದು ನಮ್ಮೊಟ್ಟಿಗೆ ಅವರ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿ ಇರ್ತೇವೆ. ಅದೇ ರೀತಿ ಆರ್ತಿಕಜೆ ಸರ್, ಯಾಕೆಂದರೆ ನಾನು ಈ ಪುತ್ತೂರಿಗೆ ಬಂದಾಗ ಸ್ಟಾರ್ಟಿಂಗ್ ವಿವೇಕಾನಂದಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿರುವಾಗ
ಅವರ ಮೊಮ್ಮಗ ನನ್ನ ಕ್ಲಾಸಲ್ಲಿದ್ದ. ಅದು ಯಾವಾಗಲೂ ಅವರ ಮಿಸ್ಸಸ್ ನೆನಪಿಸ್ತಾ ಇರ್ತಾರೆ. ಸೊ ಆ ಥರ ಒಂದು ನಂಟು ನಮ್ಮ ಮಧ್ಯದಲ್ಲಿ ಇದೆ. ಅವರಿಗೆ ಸಹ ನನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ಅದೇ ರೀತಿ ನನ್ನ ಸಹೋದ್ಯೋಗಿ ಮಿತ್ರರಿಗೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಇವತ್ತು ಒಂದು ವಿಶೇಷವಾದ ದಿನ. ಯಾಕೆಂತ ಹೇಳಿದರೆ ಇವತ್ತು ನಾವು ಶಿಕ್ಷಕರ ಜೊತೆಗೆ ಓಣಂ ಹಬ್ಬದ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ನನಗೊಂದು ಕಲ್ಪನೆ ಬಂತು. ಯಾಕೆಂತ ಹೇಳಿದರೆ ಓಣಂ ಅಂತ ಹೇಳಿದಾಗ ನಾವು ಒಂದು ಉದ್ಯಾನವನವನ್ನು ನೋಡ್ಬೋದು. ಉದ್ಯಾನವನದಲ್ಲಿ ಯಾವುದು ಇದ್ದರೆ ಚಂದ, ಹೂಗಳಿದ್ದರೆ ಮಾತ್ರ ಅದಕ್ಕೆ ಒಂದು ಮೆರುಗು. ಅದೇ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿದರೆ ಅಲ್ಲಿ ವಿದ್ಯಾರ್ಥಿಗಳಿದ್ದರೆ ಮಾತ್ರ ಅದಕ್ಕೆ ಒಂದು ಮೆರುಗನ್ನು ಕೊಡುವುದಕ್ಕೆ ಸಾಧ್ಯ. ಹೇಗೆ ನಾವು ಬಣ್ಣ ಬಣ್ಣದ ಒಂದು ಓಣಂ ಹಬ್ಬ ಅಂತ ಹೇಳಿದರೆ ಎಲ್ಲ ಹಬ್ಬಗಳಿಗೂ ಎಲ್ಲ ಹೂಗಳಿಗೂ ವಿಶೇಷವಾದ ಸ್ಥಾನವನ್ನು ಕೊಡ್ತೇವೆ. ಅವತ್ತು ನಾವು ಎಲ್ಲ ಹೂಗಳನ್ನು ಕೂಡ ಅಲಂಕರಿಸಿ ಅದರಲ್ಲಿ ಅಂದವನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಸಂಸ್ಥೆಯಲ್ಲಿ ಎಲ್ಲ ಥರದ ವಿದ್ಯಾರ್ಥಿಗಳಿದ್ದಾರೆ. ಅಂತಹ ಕಲೆಗಳಲ್ಲಿ ವಿಶೇಷವಾಗಿ ಪರಿಣತರಿದ್ದಾರೆ, ವಿದ್ಯಾಭ್ಯಾಸದಲ್ಲಿದ್ದಾರೆ, ಎಲ್ಲ ನ್ಯೂನತೆಯಿಂದ ಇರುವವರೂ ಇದ್ದಾರೆ. ಇಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟು ಸೇರಿಸಿ ತೆಗೆದುಕೊಂಡು ಹೋಗುವಂತಹ ಹಂತದಲ್ಲಿ ನಾವಿದ್ದೇವೆ. ಇಂತಹ ಒಂದು ಉದಾತ್ತವಾದ ಕೆಲಸದಲ್ಲಿ ನಾವು ನಡೆಸ್ತಾ ಇರುವುದರಿಂದ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಶುಭವಾಗಲಿ. ಎಲ್ಲರ ಬದುಕು ಈ ಹೂವಿನಷ್ಟೇ, ಯಾವ ಹೂವು ಚೆನ್ನಾಗಿರ್ತದೋ ಅದಕ್ಕೆ ಉನ್ನತವಾದ ಸ್ಥಾನವನ್ನು ಕೊಡ್ತೇವೆ. ಅದೇ ರೀತಿಯ ಸುಂದರ ಹೂವುಗಳಾಗಿ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಅಂತ ಹರಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಗುರುಭ್ಯೋ ನಮಃ. ಕಲಿಕೆಯಲ್ಲಿ ಆಸಕ್ತಿ, ದೇವರಲ್ಲಿ ಭಕ್ತಿ ಹಾಗೂ ಬದುಕಲು ಶಕ್ತಿಯನ್ನು ನೀಡಿರ್ತಕ್ಕಂತಹ ನನ್ನ ಪೂಜ್ಯ ಹೆತ್ತ ತಂದೆ ತಾಯಿಯವರ ಹಾಗೂ ಗುರುಗಳ ಪಾದಗಳಿಗೆ ನಮಿಸುತ್ತಾ ಈ ಒಂದು ಶಿಕ್ಷಕರ ದಿನಾಚರಣೆ ಮತ್ತು ಓಣಂ ಆಚರಣೆ 2025 ಪ್ರಗತಿ ಸ್ಟಡಿ ಸೆಂಟರ್ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಇಬ್ಬರು ಪೂಜನೀಯರು ಗುರುಗಳು ಅವರಿಗೆ ನಮಿಸುತ್ತಾ, ಅಲ್ಲದೆ ನನ್ನ ಆಪ್ತರು ಇನ್ನೊಬ್ಬರು ಗುರುಗಳು ನಾರಾಯಣ ರೈ ಸರ್ ಕುಕ್ಕವಳ್ಳಿಯವರು, ಅವರಿಗೂ ನಮಿಸುತ್ತಾ, ಹಾಗೂ ಪ್ರಾಂಶುಪಾಲರು ಹಾಗೂ ನಮ್ಮ HM ಅವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ನಿನ್ನೆಯಿಂದ ನಿಮ್ಮ ಜೊತೆ ಇದ್ದೇನೆ. ಈ ಪೂಕಳಂ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಪ್ರತಿಯೊಂದು RVಯಿಂದ ಏನೆಲ್ಲ ನಮಗೆ ಬರಬೇಕು ಅದು ಬಂತ, ಅದರ ಮಾಡೆಲ್ಸ್ ಇರ್ಬೋದು ಅಲ್ವಾ, ಪ್ರೂಫ್ ಇರ್ಬೋದು, ಇದು ಅಂಥೇಳಿ ನಾವು ಬ್ಯುಸಿಯಾಗಿದ್ವಿ. ನಾಳೆ ಇನ್ನೊಂದು ಕಾರ್ಯಕ್ರಮ ವಿಸ್ತಾರದ್ದು ಮಹಾವೀರ ವೆಂಚರ್ಸಲ್ಲಿ, ಅದು ಇಟ್ ಈಸ್ ಎ ಬಿಗ್ ಪ್ರೋಗ್ರಾಮ್, ಫ್ರೆಷರ್ಸ್ ಡೇ ಆಫ್ ವಿಸ್ತಾರ. ಈ ಥರ ಬಿಸಿ ಜೀವನ, ಈ ಬಿಸಿ ಜೀವನದ ಮಧ್ಯದಲ್ಲಿ 19ನೇ ವರ್ಷಕ್ಕೆ ಪ್ರಗತಿ ಸ್ಟಡಿ ಸೆಂಟರ್ ಕಾಲಿಟ್ಟಿದೆ ಲಾಸ್ಟ್ ಆಗಸ್ಟ್ 18ಗೆ. ಅದನ್ನೆಲ್ಲ ನೆನಪಿಸ್ತಾ ಇರುವಾಗ ಈ 18 ವರ್ಷಗಳ ಹಿಂದಿನ ಕೆಲವು ನೆನಪುಗಳು ನನಗೆ ಬರ್ತಾ ಇದೆ. ಹೇಮಲತಾ ಮೇಡಮ್, ನಾನು ಎಷ್ಟೋ ಸಲ ನನ್ನ ಪ್ರಾಸ್ತಾವಿಕದಲ್ಲಿ ಹೇಳ್ತಾ ಬಂದಿರ್ತೇನೆ, ಆದರೆ ನಾನು ಇನ್ನು ಡಿಟೇಲಾಗಿ ಸ್ವಲ್ಪ ಅದು ಚೊಕ್ಕದಾಗಿ ಹೇಳಿಬಿಡ್ತೇನೆ. ಯಾಕೆಂತೇಳಿದರೆ ಟೈಮ್ ನೋಡ್ತಾ ಇದ್ದೇನೆ, ಎದುರೇ ಟೈಮ್ ಇಟ್ಟಿದ್ದಾರೆ, ಮಾತಾಡೋರು ಸ್ವಲ್ಪ ಟೈಮ್ ಗಮನಿಸಲಿ ಅಂತ ಇಟ್ಟಿದ್ದೀರೋ ಗೊತ್ತಿಲ್ಲ ನನಗೆ. ಸೊ ಅರ್ತಿಕಜೆ ಗಣಪತಿ ಭಟ್ ಸರ್ ಅಂತ ಹೇಳುವವರು ಹೇಮಲತಾ ಮೇಡಮ್ ಜೊತೆ ಸೇರಿ ಈ ಒಂದು ಟ್ಯುಟೋರಿಯಲ್ ಪ್ರಾರಂಭ ಆದದ್ದು. ಇದಕ್ಕೆ ಕಾರಣೀಭೂತರು ಅರ್ತಿಕಜೆ ಗಣಪತಿ ಭಟ್ ಸರ್ ಮತ್ತು ನಿಮ್ಮ ಹೇಮಲತಾ ಮೇಡಮ್, ಗೋಕುಲ್ನಾಥ್ ಸರ್ ಅಲ್ಲ. ಐ ಆಮ್ ನಾಟ್ ಎ ಟೀಚರ್, ರಿಯಲಿ ಐ ಆಮ್ ಟೆಲ್ಲಿಂಗ್, ಐ ಆಮ್ ನಾಟ್ ಎ ಟೀಚರ್, ಐ ಆಮ್ ಎ ಅಡ್ಮಿನಿಸ್ಟ್ರೇಟರ್, ಐ ಆಮ್ ನಾಟ್ ಎ ಟೀಚರ್. ಇಲ್ಲಿ ಇದನ್ನು ಯಾಕೆ ಹೇಳ್ತೇನೆ ಅಂತೇಳಿದ್ರೆ, ನಾನು ಟೀಚಿಂಗ್ ಫೀಲ್ಡಲ್ಲೇ ಇರಲಿಲ್ಲ. ತಂದೆಯ ವ್ಯಾಪಾರಗಳು, ಅದರ ಮೊದಲು ಹೈದ್ರಾಬಾದಲ್ಲಿರುವಾಗ ರಿಲಯನ್ಸ್ ಅಂತ ಕಂಪನಿಯಲ್ಲಿ ಸಿಲಿಕಾನ್ ಡಿವಿಷನಲ್ಲಿ ಮಾರ್ಕೆಟಿಂಗಲ್ಲಿದ್ದವರು ನಾವು. ಹಾಗೆ ನಮ್ಮ ಲೈನೇ ಬೇರೆ, ಈ ಟೀಚಿಂಗು ನಮಗೂ ಯಾವುದೇ ಒಂದು ಅಟ್ಯಾಚ್ಮೆಂಟೇ ಇರಲಿಲ್ಲ. ಆದರೆ ಸಣ್ಣದಿರುವಾಗ ಕಲಿಯುವಾಗ ಆ ಸೆಂಟ್ ಫಿಲೋಮಿನಾ ಮೈದೆ ದೇವಸಿಂದ ಶಿಕ್ಷಣ ಪ್ರಾರಂಭ,
ನಂತರ ಸೆಂಟ್ ಫಿಲೋಮಿನಾ, ನಂತರ ಇದೇ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್, ಹಾಗೆ ಮತ್ತು ಚೆನ್ನೈ. ಆ ಮೈದೆ ದಿವಸ ಮತ್ತು ನಮಗೆ ಸೆಂಟ್ ಫಿಲೋಮಿನಾದಲ್ಲಿ ಕೊಟ್ಟ ಶಿಕ್ಷಣ, ಆ ಶಿಕ್ಷಣದಲ್ಲಿ ನಮಗೆ ಕಲಿಸಿದ ಶಿಸ್ತಿನ ಪಾಠ, ಅದನ್ನೇ ನಾನು ಇವಾಗಲೂ ಕೂಡ ನಿಮಗೆ ಹೇಳ್ಕೊಡ್ತಾ ಇರೋದು. ಯಾವತ್ತೂ ಇಲ್ಲಿ ನೀವು ಮಕ್ಕಳಿಗೆ ಬೇಗ ಟಾರ್ಗೆಟ್ ಆಗೋದು ಗೋಕುಲ್ ಸರ್ ಅಲ್ವಾ? ಎಲ್ಲರೂ ಈಗ ಗೋಕುಲ್ ಸರ್ ಬೈತಾರೆ, ಬಾಕಿದವ್ರು ಯಾರು ಬೈಯೋದಿಲ್ಲ ಅಲ್ವಾ? ಗೋಕುಲ್ ಸರ್ ಬೈತಾರೆ, ಕೋಪ ಬರ್ತದೆ ಗೋಕುಲ್ ಸರಿಗೆ ಅಂತೇಳಿ. ಪರವಾಗಿಲ್ಲ, 2 ವರ್ಷ ಹೋದರೆ ಆಗ ನಿಮಗೆ ಅದರ ರಿಯಲೈಸೇಷನ್ ಆಗ್ತದೆ, ಆಗ ಗೊತ್ತಾಗುತ್ತೆ. ಈಗ 2010ರಲ್ಲಿ ಫಸ್ಟ್ ಬ್ಯಾಚ್ ಬರೀ 16 ಮಕ್ಕಳಿಂದ ಪ್ರಾರಂಭ ಮಾಡ್ತಾರೆ. ಹೇಮಲತಾ ಮೇಡಮ್ ಮತ್ತು ಗಣಪತಿ ಭಟ್ ಸರ್ ಆ ಪ್ರಾರಂಭ ಮಾಡಿ ಅದೇ ವರ್ಷ ನನ್ನ ಹತ್ರ ಒಂದು ಏಪ್ರಿಲ್ ತಿಂಗಳಲ್ಲಿ ಹೇಳ್ತಾರೆ, ಸರ್ ಯಾರೋ ಒಬ್ಬರು ಇಬ್ಬರು ಪಾಸಾಗಿದ್ದಾರೆ ಸರ್, ಬಾಕಿದು ಪಾಸಾಗೋದು, ಮತ್ತು ಅವುಗಳು ಪಾಸ್ ಆಗೋದಿಲ್ಲ. ಯಾಕಂತೇಳಿದರೆ ಅವರು ಕ್ಲಾಸಲ್ಲಿ ಸರಿಯಾಗಿ ಇಲ್ಲ, ಚಾಕ್ ಬಿಸಾಡ್ತಾರೆ ಹಿಂದಿನಿಂದ, ಏನೆಲ್ಲೋ ಗೇಲಿ ಮಾಡ್ತಾರೆ. ಹಾಗೆ ಬೇಡ ಸರ್, ಟ್ಯುಟೋರಿಯಲ್ ಬೇಡ, ಇದು ನಮಗೆ ಆಗಲಿಕ್ಕಿಲ್ಲ ಸರ್, ನೀವು ನಿಮ್ಮ ಟ್ಯೂಷನ್ ಮಾಡಿ, ಟ್ಯೂಷನಿಗೆ ನನ್ನ ಸಬ್ಜೆಕ್ಟಿಗೆ ನಾನು ಬರ್ತೇನೆ ಅಂತ ಹೇಳ್ತಾರೆ. ನಂತರ ನಾನು ಹೇಳ್ತೇನೆ, ಸರ್ ಮನೆಗೆ ಬರ್ತೇನೆ, ಮಾತಾಡ್ತೇನೆ ಅಂತೇಳಿ ಹೋಗಿ ಅವ್ರ ಹತ್ರ ಮಾತಾಡಿ, ಸರ್ ಪ್ರಾರಂಭ ಮಾಡಿದ್ದು ನಿಲ್ಲಿಸೋದು ಬೇಡ, ಮುಂದುವರಿಸೋಣ ಅಂತ ಹೇಳಿ, ಹಾಗೆ ಮುಂದಕ್ಕೆ ನಾವು ಕೂಡ ಹೊರಗಿನ ಬಾಕಿದ ವ್ಯವಹಾರಗಳನ್ನೆಲ್ಲ ಬಿಟ್ಟು ಫುಲ್ ಟೈಮ್ ಆಗಿ ಪ್ರಗತಿ ಸ್ಟಡಿ ಸೆಂಟ್ರಲ್ಲಿ ಅಡ್ಮಿನಿಸ್ಟ್ರೇಷನನ್ನು ನೋಡ್ಕೊಳ್ತಾ ಬಂದು ನಮಗೆ ಆ ವರ್ಷ ಒಂದು ಯೂನಿಫಾರ್ಮ್ ಇರ್ಬೋದು, ಮಾರ್ನಿಂಗ್ ಪ್ರೇಯರ್ ಇರ್ಬೋದು, ರೈಟ್ ಫ್ರಮ್ ಮಾರ್ನಿಂಗ್ ಸ್ಕೂಲಲ್ಲಿ ಯಾವ ರೀತಿ ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಆಗುತ್ತೋ ಸೇಮ್ ಆ್ಯಕ್ಟಿವಿಟೀಸನ್ನು ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೊಂದು ಹೊಸ ಟಚ್ಚನ್ನು ಕೊಟ್ಟಾಗ 66 ಮಕ್ಕಳು ಬಂದರು. 16ರಿಂದ 66ಕ್ಕೆ ಜಂಪ್ ಆಯಿತು. ಆ 66 ಮಕ್ಕಳ ರಿಸಲ್ಟನ್ನು ಫಸ್ಟ್ ಬ್ಯಾಚ್ ಇದು 100% ರಿಸಲ್ಟ್ ಕೊಟ್ವಿ. ಅದು ಇವಾಗಲೂ ನೆನಪಿದೆ ನನಗೆ. ಎಲ್ಲ ಪತ್ರಿಕೆಗಳಲ್ಲಿ ಆ ಸಮಯದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಡಿ ವಿ ಸದಾನಂದ ಗೌಡರು ಇದ್ದರು. ಆ ಸಂದರ್ಭದಲ್ಲಿ ನಾನು ಅವರ ಪುತ್ತೂರಿನ ಮನೆಯಲ್ಲಿ ಮೇಲಿನ ಮಹಡಿಯಲ್ಲಿ ನಾವು ಇದ್ದಿದ್ದು ವಾಸವ. ಆಗ ನನಗೆ ಇವಾಗಲೂ ನೆನಪಿದೆ, ಬೆಳಿಗ್ಗೆ ನನಗೆ ಕಾಲ್ ಬರುತ್ತೆ ಬ್ಯಾಂಗ್ಳೂರಿಂದ, ಬೇರೆ ಯಾರ್ದು ಅಲ್ಲ, ಸದಾನಂದ ಗೌಡರ ಮಿಸ್ಸಸ್ ಡಾಟಿ ಸದಾನಂದ ಗೌಡ ಅವ್ರದ್ದು ಫಸ್ಟ್ ಕಾಲ್ ಬರುತ್ತೆ, ಗೋಕುಲ್ ಕಂಗ್ರ್ಯಾಚುಲೇಷನ್ ಅಂತೇಳಿ ಕಾಲ್. ನನಗೆ ನಿಜವಾಗ್ಲೂ ವಿಷಯನೇ ಗೊತ್ತಿಲ್ಲ, ಏನು ವಿಷಯನೇ ಗೊತ್ತಿಲ್ಲ ನನಗೆ. ಬ್ಲೈಂಡ್, ಯಾಕೆ ಡಾಟಿ ಅಕ್ಕ ಅಂತ ಕೇಳ್ತೇನೆ. ಪೇಪರಲ್ಲಿ ಫ್ರಂಟಲ್ಲಿ ಎಲ್ಲ ಶಾಲೆಗಳ ಜೊತೆಯಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ 100% ಅಂತ ಬಂದಿದೆ, ನೀನು ಗಮನಿಸಲಿಲ್ವಾ? ಇಲ್ಲ ಡಾಟಿ ಅಕ್ಕ, ನಾನು ಪೇಪರ್ ತಗೊಳ್ಳಿಕ್ಕೆ ಕೆಳಗೆ ಹೋಗಬೇಕಷ್ಟೇ ಅಂತ ಹೇಳಿದೆ. ಹಾಗೆ ಅಷ್ಟರೊಳಗೆ ರಾಜೇಶ್ ಬಣ್ಣವರಿದ್ದು ಕಾಲ್ ಬರುತ್ತೆ. ಅದರ ನಂತರ ಬೆನ್ನು ಸ್ನಾನ ಮಾಡಲಿಕ್ಕೂ ಬಿಡಲಿಲ್ಲ ಆವತ್ತು. ಅಷ್ಟು ಕಾಲ್ಸ್ಗಳು ಬರಲಿಕ್ಕೆ 100% ರಿಸಲ್ಟ್ಸ್. ಅದು ಹೇಗೆಂದರೆ ಮಕ್ಕಳೇ, ಯೂಶ್ವಲಿ ಆ ಟೈಮ್ಗಳಲ್ಲಿ ಆ ದಿನಗಳಲ್ಲಿ ಸರಿಗೆ ಗೊತ್ತಿರ್ತದೆ, ಒಂದು ಕೋಚಿಂಗ್ ಸೆಂಟರ್ ಟ್ಯುಟೋರಿಯಲ್ ಇದು ರೆಗ್ಯುಲರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ನ ಜೊತೆಯಲ್ಲಿ ಯಾವುದೇ ಈ ಥರ ರಿಸಲ್ಟ್ ಬರುವ ಕ್ರಮ ಇಲ್ಲ. ಅದೇ ಫಸ್ಟ್ ವರ್ಷ ಸುದ್ದಿ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ನಮ್ಮದು 100% ಇತರ ರೆಗ್ಯುಲರ್ ಕಾಲೇಜಸ್ನ PU ಕಾಲೇಜಸ್ನ ಜೊತೆಯಲ್ಲಿ ನಮ್ಮದು ಹಾಕಿದ್ದಾರೆ. ಆಶ್ಚರ್ಯ ಆಯಿತು ನನಗೆ, ಸಂತೋಷವೂ ಆಯಿತು. ಹಾಗೆ ಬೆಳೆಯುತ್ತಾ ನಮ್ಮ ಅರ್ತಿಗಜ ಗಣಪತಿ ಭಟ್ ಸರ್ ಅವರ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ರಿಸಲ್ಟನ್ನು 100%, 98%, ನಾವು 97%ಕ್ಕಿಂತ ಕೆಳಗೆ ಯಾವತ್ತೂ ಹೋಗಲಿಲ್ಲ ಮಕ್ಕಳೇ. ಈ 97 ಅಂತ ಹೇಳುವಾಗ ಬಾಕಿ 3% ಇಲ್ಲಿ, ಅಥವಾ 98 ಇಲ್ಲಿ ಬಾಕಿ 2% ಇಲ್ಲಿ ಅಂತ ಕೇಳ್ತೇವಲ್ವ. ಅದಕ್ಕೆ ಕಾರಣ ನಿಜವಾಗ್ಲೂ ನಮ್ಮ ಶಿಕ್ಷಕ ಬಂದರದವರು ಅಥವಾ ಶಾಲೆ ಅಲ್ಲ, ಆಬ್ಸೆಂಟೀಸ್. ಹೌದು, ಶಾಲೆಗೆ ಬರೋದಿಲ್ಲ, ಆಬ್ಸೆಂಟೀಸ್. ತಂದೆ ಫಾರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಿ ಮನೆಯಲ್ಲಿ ಅಜ್ಜಿ ಮನೆಯಲ್ಲಿ ಇರೋದು, ಅಥವಾ ಅಮ್ಮ ಮತ್ತು ಅಜ್ಜಿ ಪುಳ್ಳಿ ಅಂತ ಕರೆಯೋದು ನಾವು. ಈ ಅಜ್ಜಿ ಪುಳ್ಳಿ ಹೇಗೆ ಅಂತೇಳಿದರೆ, ಅಜ್ಜಿದು ಮೊಬೈಲ್ ಇವನ ಹತ್ರವೇ ಇರ್ತದೆ, ಅಮ್ಮನ ಮೊಬೈಲ್ ಇವನ ಹತ್ರ, ಶಾಲೆಗೆ ಬರೋದಿಲ್ಲ, ಇಲ್ಲಿ ಅಟೆಂಡೆನ್ಸ್ ಇಲ್ಲ, ಮತ್ತು ಹೇಗೆ ಪಾಸ್ ಆಗೋದು? ನಮಗೆ
ಅದನ್ನು ಡಿಲೀಟ್ ಮಾಡಿ ರಿಸಲ್ಟ್ ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಟ್ರೆಂತ್ ಆಲ್ರೆಡಿ ನಾವು ಅನೌನ್ಸ್ ಮಾಡಿರ್ತೇವೆ, ಹಾಲ್ ಟಿಕೆಟ್ಸ್ ಎಲ್ಲ ತಂದಿರ್ತೇವೆ, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಎಲ್ಲವೂ ಇರುತ್ತೆ. ಸೊ ದಿಸ್ ಈಸ್ ದ ರೀಸನ್ ಆ್ಯಕ್ಚುಲಿ. ಕಾರ್ಯಕ್ರಮಗಳು ಈಗ ನೀವು ಎಷ್ಟು ಕಾರ್ಯಕ್ರಮಗಳು ಈ ವರ್ಷ ಮಾಡ್ತಾ ಇದ್ದೀರಾ, ಇಷ್ಟೇ ಕಾರ್ಯಕ್ರಮಗಳು ಆವತ್ತಿನಿಂದ ಇವತ್ತಿನವರೆಗೆ ನಡೀತಾ ಇದೆ. ನನ್ನ ಹತ್ರ ಎಷ್ಟೋ ಸಲ ನನ್ನ ಶಿಕ್ಷಕರು ಈ ವರ್ಷದ ಕೂಡ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಸರ್ ಕಾರ್ಯಕ್ರಮ ಪಾಠ ಆಗ್ತಾಯಿಲ್ಲ. ಅದು 18 ವರ್ಷದಿಂದ ಹೀಗೆ ನಡೀತಾ ಬಂದಿದ್ದು. ಆ ಪಾಠದ ಕಡೆಗೆ ಒಂದು ಗೇರ್ ಶಿಫ್ಟಿಂಗ್ ಅಂತ ಹೇಳ್ತೇವೆ, ಅದು ಈಗ ವೆರಿ ಶಾರ್ಟ್ಲಿ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದ ನಂತರ ನಿಮಗೆ ಟೋಟಲಿ ಕಾನ್ಸಂಟ್ರೇಷನ್ ಬಂದು ನಿಮ್ಮ ಸ್ಟಡೀಸ್ ಕಡೆಗೆ ಬರ್ತದೆ ಮಕ್ಕಳೇ. ಅದರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಪ್ರಮೀಳಾ ಮೇಡಮ್ ಹತ್ರ ಯಾವಾಗಲೂ ಹೇಳ್ತೇನೆ, ಪ್ರಮೀಳಾ ಮೇಡಮ್ಗಿಂತಾದರೂ ಕನ್ವಿನ್ಸ್ ಮಾಡ್ಬೋದು, ಆದರೆ ಹೇಮಲತಾ ಮೇಡಮನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ತದೆ ಈ ಪಾಠ ಪ್ರವಚನಗಳ ವಿಚಾರದಲ್ಲಿ. ಆವತ್ತು ಮುಖ ಇಷ್ಟು ಬಾಡಿಸಿರ್ತದೆ, ಮನೆಗೆ ಹೋದರೂ ಸಹ ಅದು ಹಾಗೇ ಇರ್ತದೆ. ಅದು ಸರಿಯಾಗಬೇಕಾದ್ರೆ 1-2 ದಿನ ಬೇಕು. ಇವತ್ತು ಸರಿ ಆಗಲಿಲ್ಲ, ಅದು ಇನ್ನು 2 ದಿನದಲ್ಲಿ ಆಗ್ತದೆ. ಯಾಕಂದರೆ ಈ ಕಾರ್ಯಕ್ರಮ ಆ್ಯಕ್ಚುಲಿ ಅವರಿಗೆ ವಿಷಯನೇ ಗೊತ್ತಿಲ್ಲ. ಈ ಕಾರ್ಯಕ್ರಮ ಮಾಡಬೇಕಂತ ಕೇಳಿದರೆ ಫಸ್ಟಿಗೆ ಹೇಳೋದು ಬೇಡ ಅಂತ ಬರ್ತದೆ, ನೆಗೆಟಿವ್ ಬರುತ್ತೆ. ಸೊ ನಾನು ಒಂದು ಪಾಸಿಟಿವ್ ಪರ್ಸನ್, ನಾನು ನೆಗೆಟಿವನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಅವರು ಹೇಳೋದು ವಿದ್ಯಾರ್ಥಿಗಳ ಎಜುಕೇಷನ್ ದೃಷ್ಟಿಯಲ್ಲಿ ಸರಿ, ಆದರೆ ನನ್ನ ಒಂದು ವಾದ ಅದರಲ್ಲಿ ವಿತಂಡವಾದವೋ ಅಥವಾ ಸರಿಯಾದ ವಾದವೋ ಗೊತ್ತಿಲ್ಲ. ನಾನು ಯಾವತ್ತು ಏನು ಅಂತ ಹೇಳಿದರೆ, ಮಕ್ಕಳಿಗೆ ಎಜುಕೇಷನ್ನು ಬೇಕು, ಅದರ ಜೊತೆ ಈ ಥರದ ಕಾರ್ಯಕ್ರಮಗಳು ಎಕ್ಸ್ಪೋಷರ್ ಬೇಕು. ಯೂನಿವರ್ಸಿಟಿಯ ಡಿಗ್ರಿಗಿಂತಲೂ ಮಕ್ಕಳ ಈ ಪ್ರಪಂಚ ಅಂತ ಹೇಳುವ ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲೇ ಒಂದು ಡಿಗ್ರಿ ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಸಮಾಜದಲ್ಲಿ ನೀವು ಹೇಗೆ ಬದುಕಬೇಕು ಅಂತ ಹೇಳೋದು ಕೂಡ ಕಲಿಸೋದು ಒಂದು ಶಾಲೆಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಮೊನ್ನೆ ನಾವು ಆ್ಯಕ್ಚುಲಿ ಈ ಕಾರ್ಯಕ್ರಮ ಪೂಕಳಂ ಹಾಕಿ ಯಥಾ ಪ್ರಕಾರ ನೀವೆಲ್ಲ ನಿಂತ್ರಿ. ಬೆಳಿಗ್ಗೆ ಹೊರಡುವಾಗ ಲಿಪ್ಸ್ಟಿಕ್ಕು ಪೌಡ್ರು ಎಲ್ಲ ಹಾಕಿ ಮೇಕಪ್ ಎಲ್ಲ ಮಾಡಿ ಬಂದಿದ್ದೀರಿ. ಇದೆಲ್ಲ ಹಾಕಿ ಆಯಿತು, ಹೀಗೆ ನಿಂತು ನೋಡಿ, ಅವರು ಝೂಮಿನವರು ಬರ್ತಾರೆ, ವಿಡಿಯೋ ತೆಗಿತಾರೆ, ಫೋಟೋಗ್ರಾಫರ್ ಪದ್ಮ ಸ್ಟುಡಿಯೋದವರು ಇದ್ದಾರೆ, ಫೋಟೋ ತೆಗೆದಾಯಿತು, ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಆಯಿತು, ನಾಳೆ ಪೇಪರಿಗೆ ಬಂತು, ಅಲ್ಲಿಗೆ ಮುಗೀತು. ಸತ್ಯ ತಾನೇ? ಇದು ಬೇಡ, ಒಂದು ವ್ಯತ್ಯಸ್ತವಾಗಿರಬೇಕು. ಅಲ್ಲದೆ ಅದಕ್ಕೊಂದು ಸಂದರ್ಭ ಕೂಡ ಕೂಡಿ ಬಂದಿದೆ ಈ ವರ್ಷ ಅಂಥೇಳಿ ನನಗೆ ಮತ್ತು ಪ್ರಮೀಳಾ ಮೇಡಮಿಗೆ ಅನಿಸಿತು. ನಾವು ಇಬ್ಬರು ಅಲ್ಲಿ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇರುವಾಗ ನಾನು ಹೇಳಿದೆ, ಮೇಡಮ್, ಶಿಕ್ಷಕರ ದಿನಾಚರಣೆ, ಓಣಂ, ಈದ್ ಮಿಲಾದ್ ಒಟ್ಟಿಗೆ ಬಂದಿದೆ, ಎಲ್ಲವೂ ಒಂದು ಕೂಡಿ ಬಂದಿದೆ, ಇನ್ನೂ ನಮಗೆ ಸಿಗಲಿಕ್ಕಿಲ್ಲ ಆ ಥರ. ಆದ ಕಾರಣ ಓಣಂ ದಿನಾಚರಣೆ ದಿವಸ ಶಿಕ್ಷಕರ ದಿನಾಚರಣೆಯನ್ನು ಕೂಡ ಆಚರಿಸುವ ನಾವು. ಆದ ಕಾರಣ ಫಸ್ಟ್ ಕಾಲ್ ನಾನು ಸರಿಗೆ ಮಾಡಿದೆ. ಸರ್ನ ಒಂದು ನನಗೆ ಕೂಡಲೇ ಓಕೆ ಸಿಕ್ಕಿದ ಕೂಡಲೇ ಮನಸ್ಸಿಗೆ ಆಯಿತು, ಇದರಲ್ಲಿ ಗಣಪತಿದ್ದು ಸಿಗ್ನಲ್ ಸಿಕ್ಕಿದ್ದಾಗೆ ನನಗೆ. ಹೌದು, ಕೂಡಲೇ ಸರಿಗೆ ಮಾಡಿದೆ, ಸೂರ್ಯನಾರಾಯಣ ಸರಿಗೆ. ಅವರು ಸಹ ಏನು ಹೇಳಲಿಲ್ಲ, ಖಂಡಿತ ಗೋಕುಲ್ನಾಥ್ರೆ ಅಂತ ಹೇಳಿದರು. ಅಲ್ಲಿಗೆ ಕಾರ್ಯಕ್ರಮದ ರೂಪುರೇಷೆ 3 ದಿನದ ಮೊದಲು ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ಕೂಡಲೇ ನಮಗೆ ಮೇನ್ ಬೇಕಾದದ್ದು RV ಇಂಟರ್ಗ್ರಾಫಿಕ್ಸ್. ಅಲ್ಲಿಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಕೊಟ್ಟಾಯಿತು, ಫೋಟೋ ಕಲೆಕ್ಷನ್ಸು, ಸೂರ್ಯನಾರಾಯಣ ಸರಿದು ಎಲ್ಲ ನಮಗೆ ಡೀಟೇಲ್ಸ್ ಬೇಕು, ಸರಿದು ಬೇಕು, ಎಲ್ಲ ಕಲೆಕ್ಷನ್ ಆಯಿತು, ಎಲ್ಲ ಆಯಿತು. ಹಾಗೆ ಇವತ್ತು ಅವರ ಆಶೀರ್ವಾದ ನಿಮಗೆ ಸಿಕ್ಕಿತು ಮಕ್ಕಳೇ. ಯಾಕಂತೇಳಿದರೆ ನಿಮಗೆಲ್ಲ ಸಿಗ್ಬೋದು ಜೀವನದಲ್ಲಿ, ಆದರೆ ಇಂಥ ಗುರುವರಿಯರ 2 ಮಾತುಗಳು, ಅವರ ಒಂದು ಆಶೀರ್ವಾದ ಸಿಗೋದು ಬಹಳ ಕಷ್ಟ. ಅದೇ ರೀತಿ ಕುಕ್ಕೋಳ್ಳಿ ಸರ್ ನಿಮ್ಮ ಯಾವ ಕಾರ್ಯಕ್ರಮಕ್ಕೆ ಇಲ್ಲ, ಯಾವ ಕಾರ್ಯಕ್ರಮ ಎಲ್ಲ ಆ್ಯಕ್ಚುಲಿ ಕುಕ್ಕೋಳ್ಳಿ ಸರ್ಗೆ ನನಗೆ ಒಂದು ದೊಡ್ಡ ಅಚಾತುರ್ಯ ಆಗಿದೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ಫೋನೇ ಮಾಡಲಿಲ್ಲ ಸರ್. ನಾನು ಅದು ಹೇಗೆ ಆಯಿತು ನನಗೆ ಗೊತ್ತಾಗ್ತಾ ಇಲ್ಲ. ಹೌದು ಸರ್, ಅದು ಏನಂತ ಹೇಳಿದರೆ ಪ್ರತ್ಯೇಕ ಕಾರ್ಯಕ್ರಮಕ್ಕೆ ನಾನು ಕುಕ್ಕೋಳ್ಳಿ ಸರಿಗೆ ಫೋನ್ ಮಾಡೋದ ವಿಷಯನೇ ಇಲ್ಲ. ಇದು ಮೊನ್ನೆಯಿಂದ. ಅದಲ್ಲದೆ ನಾಡಿದ್ದು 14ಕ್ಕೆ ಮಕ್ಕಳನ್ನು ಚಾರಣಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೇವೆ, ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗ್ತಾಯಿದ್ದೇವೆ. ಶೋಲಾ ಫಾರೆಸ್ಟ್, ನಮ್ಮ ಮೂಡಿಗೆರೆ ಚಾರ್ಮಾಡಿಯ ಬ್ಯಾಕ್ ಸೈಡಲ್ಲಿ ಅಲ್ಲಿ ಒಂದು ಬಲ್ಲಾಳರಾಯನ ಕೋಟೆ ಅಂತೇಳಿ ಒಂದು ರಾಣಿಜೇರಿ ಮತ್ತು ಬಳ್ಳರಾಯನ ಕೋಟೆ ಮತ್ತು ಬಂಡಾಜೆ ಫಾಲ್ಸ್, ಅದಕ್ಕೆ
ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆನ್ಲೈನ್ ಬುಕ್ಕಿಂಗ್ ಮಾಡಿ ಅವರೇ ಕರ್ಕೊಂಡು ಹೋಗ್ತಾರೆ. ಅದರ ಜೊತೆಯಲ್ಲಿ ಎತ್ತಿನ ಪೂಜೆ, ಹಾಗೆ ಇದೆಲ್ಲ ಕಾರ್ಯಕ್ರಮಗಳ ಬ್ಯುಸಿಯಾಗಿ ನನಗೆ ಹೇಗೆ ಮರ್ತಾಯಿತು, ದಯವಿಟ್ಟು ಕ್ಷಮಿಸಿ ಸರ್, ನನ್ನನ್ನು ದಯವಿಟ್ಟು ಕ್ಷಮಿಸಿ, ಮರ್ತಾಯಿದ್ದು. ಅವರು ಬರುವಾಗ ನನಗೆ ನಿಜ ಖುಷಿ ಆಯಿತು. ಯಾಕೆಂದರೆ ಅಲ್ಲಿ ಕೂತಾಗ ನನ್ನ ತಲೆ ಓಡ್ತಾ ಆಯಿತು, ಕುಕ್ಕೊಳ್ಳಿ ಸರಿಗೆ ಹೇಳಿಲ್ಲಲ್ವಾ ಅಂಥೇಳಿ. ಅವರು ಕೂಡಲೇ ಬಂದರು. ಹಾಗೆ ಅವರು ಬಂದರು. ಸೊ ಹೀಗೆ ನಮ್ಮ ಹೇಮಲತಾ ಮೇಡಮ್ ಮತ್ತು ಗಣಪತಿ ಭಟ್ ಅರ್ತಿಕಜ್ಜಿಯವರು ಕಳೆದ 18 ವರ್ಷ ದಾಟಿ 19ನೇ ವರ್ಷ. ಸೊ ಈ ಒಂದು ಸಂಸ್ಥೆಯನ್ನು ಅವರು ಕಟ್ಟಿದ ರೀತಿ ಮಕ್ಕಳೇ, ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ. ನೀವೀಗ ಈ ಒಂದು ಸಣ್ಣ ಮಿನಿ ಹಾಲಲ್ಲಿ ಕೂತು ಕಾರ್ಯಕ್ರಮ, ಹಿಂದೆ ನಮ್ಮ ದಶಪ್ರಣತಿ ಇರ್ಬೋದು ನೋಡಿ, ಅಲ್ಲಿ ಒಂದು ಪುಸ್ತಕ ಹ್ಯಾಂಗ್ ಆಗಿದೆ, ನೋಡ್ತಾ ಇದ್ದೀರಾ? ದಟ್ ಈಸ್ ಡೆಸಿನಿಲಿ ಅ ಪ್ರೋಗ್ರಾಮ್, ದಶಪ್ರಣತಿ ಅಂತೇಳಿ. ಸೂರ್ಯನಾರಾಯಣ್ ಸರ್ ಬೆಳಗಿನ ಸಭಾ ಕಾರ್ಯಕ್ರಮದಲ್ಲಿ ಸೂರ್ಯನಾರಾಯಣ್ ಸರ್ ವೇದಿಕೆಯಲ್ಲೇ ಇದ್ದರು. ಅಲ್ಲಿ ನನಗೆ ಒಂದು ಹೆಸರು ಬಿರುದನ್ನು ಕೂಡ ಕೊಟ್ಟಿದ್ದರು. ಅದು ಈಗಲೂ ನನಗೆ ನೆನಪಿದೆ, ಪ್ರಗತಿನಾಥ ಅಂಥೇಳಿ ಆವತ್ತು ಅವ್ರು ಹೇಳಿದ್ದು. ಹಾಗೆ ಆ ಕಾರ್ಯಕ್ರಮ ಒಂದು ವೇದಿಕೆಯಲ್ಲಿ ಬೆಳಗಿನ ಸಭಾ ಕಾರ್ಯಕ್ರಮ 18 ಅತಿಥಿಗಳು, ಅದೇ ರೀತಿ ಸಂಜೆಯ ಸಭಾ ಕಾರ್ಯಕ್ರಮ 18, ಡಾಕ್ಟರ್ ಮೋಹನ್ ಆಳ್ವ ಅಂಥವರು ಎಲ್ಲರೂ. ಸೊ ಎಲ್ಲವೂ ನಡೆಯಿತು ಓನ್ಲಿ ಬಿಕಾಸ್ ಆಫ್ ಅರ್ತಿಕಜ್ಜೆ ಗಣಪತಿ ಭಟ್ ಸರ್ ಅವರ ಮಾರ್ಗದರ್ಶನದಲ್ಲಿ. ಪ್ರತಿಯೊಂದು ಗೀತಾ ಕೊಂಕೋಡಿ ಅವರಿದ್ದರು, ಒಂದು ರೇಣುಕಾ ಮೇಡಮ್ ಅವರಿದ್ದರು, ಹಾಗೆ ಒಂದು ಶಿಕ್ಷಕ ವೃಂದದವರು. ಆಗ ಈ ರೀತಿ ಅಲ್ಲ, ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಇನ್ಕ್ಲೂಡಿಂಗ್ ರೆಗ್ಯುಲರ್ ಬ್ಯಾಚ್ ಇದೆ 400 ಚಿಲ್ಲರೆ ಮಕ್ಕಳು, ಪ್ಲಸ್ ಟ್ಯೂಷನ್ ಬ್ಯಾಚ್ ಇದೆಲ್ಲ ಸೇರುವಾಗ 1000 ಚಿಲ್ಲರೆ ಮಕ್ಕಳು. ಅಷ್ಟು ಮಕ್ಕಳ ಪೇರೆಂಟ್ಸು ನನಗೆ ವೇದಿಕೆಯಲ್ಲಿ ಮಾದೇಟ್ರ ಬೆಳ್ಳಿಯಪ್ಪ ಅಂಥೇಳಿ ನಿಮ್ಮ ಆಕಾಶವಾಣಿ FM 103 ಅಲ್ವಾ, 103.1 ಅಲ್ವಾ, 103.1 ಆಕಾಶವಾಣಿ ಮಡಿಕೇರಿ, ಅಲ್ಲಿಯ ಒಬ್ಬರು ಇವರಿದ್ದಾರೆ, ಯಾರು ವಾಯ್ಸ್ ಓವರ್ ಕೊಡುವವರು, ಮಾದೇಟ್ರ ಬೆಳ್ಳಿಯಪ್ಪ ಅಂಥೇಳಿ. ಅವರನ್ನು ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದೆ. ಅವರ ವೇದಿಕೆಯಲ್ಲಿ ನನ್ನ ಪಕ್ಕದಲ್ಲೇ ಕೂತಾಗ ಅವರು ಸ್ವಲ್ಪ ಲೇಟಾಗಿ ಬಂದಿದ್ದರು. ಅವರು ಬಂದಾಗ ನನ್ನ ಪಕ್ಕದಲ್ಲಿ ಕೂತಿದ್ದರು. ನನ್ನ ಹತ್ರ ಹೇಳ್ತಾರೆ, ಏನು ಸರ್ ಎಂಟೈರ್ ಕೊಡಗು ಪುತ್ತೂರಲ್ಲಿದೆ ಅಲ್ವಾ ಅಂತ. ಆಗ ನಾನು ಹೇಳ್ತೇನೆ, ಯಾಕೆ ಸರ್? ಅಲ್ಲ ಸರ್, K12 ಗಾಡಿಗಳು ಕಾಣಿಸ್ತಾ ಇದೆ, K12 ಕಾಣಿಸ್ತಾ ಇದೆ. ನಮ್ಮ ಸುಧಾನದ ಗ್ರೌಂಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಸುಧಾನದ ಒಳಗೆ ನಿಮ್ಮ ಆ ಬಸ್ ಪಾರ್ಕ್ ಆಗ್ತಾಯಿದೆ ಅಲ್ವಾ, ಅಲ್ಲಿ ಕಾರ್ಯಕ್ರಮಗಳು ನಡೆದದ್ದು. ಸೊ ಅದೇ ರೀತಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ 12ನೇ ವರ್ಷದ್ದು ಅದು ನಮ್ಮ ಕ್ಯಾಂಪಸ್ಸಲ್ಲಿ ಆಗಿದ್ದು. ಅರ್ತಿಕಜ್ಜೆ ಸರ್ ಇದ್ದರು ಆ ಕಾರ್ಯಕ್ರಮ, ಸೂರ್ಯನಾರಾಯಣ್ ಸರ್ ಬಂದಿದ್ರಲ್ಲ ಸರ್, ಆ ಪ್ರೇರಣಾ ಅಂಥೇಳಿ, ಹೌದು ಪ್ರೇರಣಾ ಅಂಥೇಳಿ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ರವಿ ಬೆಳಗೆರೆ ಅವರನ್ನು ಕರೆದಿದ್ವಿ. ರವಿ ಬೆಳಗೆರೆ ಅವರನ್ನು ಆ ಕಾರ್ಯಕ್ರಮಕ್ಕೆ ಕರಿಬೇಕಾದರೆ ಅದಕ್ಕೆ ಮೂಲ ಕಾರಣ ನಮ್ಮ ಕಹಳೆ ನ್ಯೂಸ್ನ ನಮ್ಮ ಹಳೆ ವಿದ್ಯಾರ್ಥಿ, ಈಗ ಕಹಳೆ ನ್ಯೂಸ್ ಚಾನಲ್ ಇದೆ, ಹಳೆ ವಿದ್ಯಾರ್ಥಿ ಶ್ಯಾಮ್ ಸುದರ್ಶನ್ ನಮ್ಮ 2013-14 ಬ್ಯಾಚಿನ ವಿದ್ಯಾರ್ಥಿ. ಅವನು ನನ್ನ ಹತ್ರ ಹೇಳ್ತಾನೆ, ಸರ್ ವಾಟ್ ಈಸ್ ದಟ್ ಬಿಗ್ ಬಾಸ್ ಅಲ್ಲ ಅದು ಕಾರ್ಯಕ್ರಮ? ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ್ದೀರಾ? ನಾನು ಹೇಳಿದೆ, ನಾನು ಟಿ ವಿಯಲ್ಲಿ ನ್ಯೂಸ್ ಮಾತ್ರ ನೋಡೋದು, ಇದೆಲ್ಲ ನೋಡೋದಿಲ್ಲ ಅಂತ ಹೇಳುವಾಗ, ಅಲ್ಲ ಸರ್ ರವಿ ಬೆಳಗೆರೆ ಅವರು ಒಂದು ಮಾತು ಹೇಳಿದರು. ಅದರಲ್ಲಿ ಅವರ ಓನ್ಲಿ ಒನ್ ಲಾಸ್ಟ್ ಬಯಕೆ ಇರುವಂಥದ್ದು, ಫೇಲ್ ಆದ ಮಕ್ಕಳಿಗೆ ಒಂದು ಟ್ಯುಟೋರಿಯಲ್ ಥರ ಅಲ್ಲ, ಒಂದು ಕ್ಯಾಂಪಸ್ಸೇ ಮಾಡಬೇಕು ಅಂತ ಅವರ ಲಾಸ್ಟ್ ಬಯಕೆ ಅಂತ ಹೇಳ್ತಾರೆ. ಆದರೆ ನೀವು ಅದು ಕರ್ನಾಟಕದಲ್ಲಿ ಅಲ್ಲ ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿದರು ಅವರು ಅದರಲ್ಲಿ ಅಂತ. ನನಗೆ ಅದರ ತುಣುಕುಗಳನ್ನು ತೋರಿಸುವಾಗ ನಾನೇನು ಮಾಡ್ತೇನೆ, ಹೌದಾ ಅಂಥೇಳಿ ಅವರ ನಂಬರ್ ಸಿಗ್ಬೋದಾ ಅಂತ ಕೇಳ್ತೇನೆ. ಅವರು ಕೂಡಲೇ ನಮ್ಮ ಶ್ಯಾಮ್ ಪ್ರಸಾದ್ನ ಫ್ರೆಂಡ್ ಒಬ್ಬರು
ಇದರಲ್ಲಿ ಏಷ್ಯಾನೆಟ್ಟಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರ ನಂಬರ್ ಸಂಗ್ರಹ ಮಾಡಿ ಕೊಡ್ತೇನೆ. ನಾನು ರಿಂಗ್ ಕೊಡ್ತೇನೆ. ಆದರೆ ಫಸ್ಟ್ ರಿಂಗಲ್ಲಿ ರವಿ ಬೆಳಗೆರೆ ಅವರು ಫೋನ್ ರಿಸೀವ್ ಮಾಡ್ತಾರೆ. ನನ್ನನ್ನು ನಾನು ಪರಿಚಯ ಮಾಡಿಕೊಳ್ತೇನೆ. ಪರಿಚಯ ಮಾಡಿಕೊಂಡಾಗ ಎಲ್ಲ ನಮ್ಮ ಶಾಲೆ ವ್ಯವಸ್ಥೆ ಹೇಳುವಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ನಾನು ಇಮ್ಮಿಡಿಯೇಟ್ಲಿ ನಿಮ್ಮನ್ನು ಭೇಟಿ ಆಗಬೇಕಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ನಿಮ್ಮನ್ನು ಭೇಟಿ ಆಗ್ಬೋದಾ ಅಂತ ಕೇಳುವಾಗ ಅದೇ ದಿವಸ ನಾನು ಡೆಫಿನೆಟ್ಲಿ ಸರ್ ಮಾರ್ನಿಂಗ್ ನಾನು ಹೊರಟು ಅರೌಂಡ್ 10 o'clock 11 o'clock ಬರ್ತೇನೆ ಅಂಥೇಳಿ ನಾನು ಶ್ಯಾಮ್ ಸುದರ್ಶನ್ ಜೊತೆಯಲ್ಲಿ ನಾವು ರವಿ ಬೆಳಗೆರೆ ಹೋಗಿ ಭೇಟಿ ಆಗ್ತೇವೆ. ಆಗ ಅವರನ್ನು ಈ ಪ್ರೇರಣಾ ಕಾರ್ಯಕ್ರಮಕ್ಕೆ ಕರಿತೀವಿ. ಕರೆಯುವಾಗ ಇಮಿಡಿಯೇಟ್ ಅವರೇನು ಮಾಡ್ತಾರೆ, ಮೀಡಿಯಾವನ್ನೆಲ್ಲ ಕರೆದು ಇದು ನನ್ನ ಗೆಳೆಯ ಪುತ್ತೂರಿಂದ ಬಂದಿದ್ದಾರೆ, ಈ ಥರ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ, ಸೊ ನಾನು ಇವರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಆ ಕಾರ್ಯಕ್ರಮಕ್ಕೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಕೂಡ 2 ದಿನ ಕಾರ್ಯಕ್ರಮ ಅದು. 2 ದಿನ ಕೂಡ ನಾವು ಬಹಳ ಅದ್ಭುತವಾಗಿ ಮಾಡಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟ ಕೀರ್ತಿ ನಮ್ಮ ದಿವಂಗತ ಅರ್ತಿಕಜೆ ಗಣಪತಿ ಭಟ್ ಸರ್ ಇದ್ದು. ಅವರನ್ನು ಈ ಸಂಸ್ಥೆಯಲ್ಲಿ ಸದಾ ನಾನು ನೆನೆಸ್ತಾ ಇರ್ತೇನೆ. ಯಾಕೆಂತೇಳಿದರೆ ಅದು ಅವರು ಅಂತ ಹೇಳಿದರೆ ನನಗೊಂದು ದೊಡ್ಡ ಶಕ್ತಿ. ಯಾಕೆಂದರೆ ಈಗ ನನಗೆ ತುಂಬ ಕೆಲಸದ ಜವಾಬ್ದಾರಿಗಳು ಜಾಸ್ತಿ ಆಯಿತು. ಯಾಕೆಂತ ಹೇಳಿದರೆ ಎಲ್ಲವನ್ನು ಅಲ್ಲಿ ನೋಡಬೇಕು. ಪಾಪ ಪ್ರಮೀಳಾ ಮೇಡಮ್ಗೆ ಪಾಠ ಮಾಡಬೇಕು, ಹೇಮಲತಾ ಮೇಡಮ್ಗೆ ಪಾಠ ಮಾಡಬೇಕು, ಡ್ರಾಫ್ಟ್ ಮಾಡ್ತಾ ಕೂತ್ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ಸುಮಿತ್ರಾ ಮೇಡಮ್ ನನ್ನ ಜೊತೆ ಕೈ ಜೋಡಿಸ್ತಾರೆ, ಪ್ರಮೀಳಾ ಮೇಡಮ್ ಸಹ ನಮ್ಮ ಜೊತೆ ಮಾಡ್ತಾರೆ. ಆದರೆ ಅದಕ್ಕೊಂದು ಲಿಮಿಟೇಷನ್ಸ್ ಇರುತ್ತೆ. ಆದರೆ ಗಣಪತಿ ಭಟ್ ಸರ್ ಇರುವಾಗ ಹಾಗೆ ಅಲ್ಲ, ಅವರು ಕೂತ್ಕೊಂಡು ಎಲ್ಲವನ್ನು ನೋಡಿ. ದಶಪ್ರಣತಿ ಆ ಮ್ಯಾಗಝಿನ್ ನೀವು ನೋಡ್ತಾ ಇದ್ದೀರಲ್ವ, ಅದನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಅವರ ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ. 10 ಕಾಪಿ ತಗೊಂಡು ಅವರ ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ, ಈಗ ಸಹ ಉಂಟು. ಸೊ ಇದರ ಕೀರ್ತಿ ಅವರಿಗೆ ಸಲ್ಲುತ್ತಂತೆ ಹೇಳುತ್ತಾ ಈ ಒಂದು ಪ್ರಗತಿ 19ನೇ ವರ್ಷದಿಂದ 20ನೇ ವರ್ಷಕ್ಕೆ ಹೋಗಿ ಮೇಜರ್ ಆಗ್ತದೆ ಅಂತೇಳಿ ಸರ್ ಹೇಳಿದ್ರಾಗ ಸಂತೋಷ ಆಯಿತು. ಸರ್ ಮುಂದಕ್ಕೆ ನಡೆಸಬೇಕು ಅಂತ ಗಣಪತಿ ಭಟ್ ಆರ್ತಿಕಜೆಯವರು ಹೇಳಿದರು, ವಿ ಬಿ ಆರ್ತಿಕಜೆಯವರು. ಮುಂದಕ್ಕೆ ಯಾರು ನಡೆಸೋದು ಅಂತೇಳೋ ಚಿಂತೆ ನಿಜವಾಗ್ಲೂ ನನ್ನಲ್ಲಿ ಇವಾಗಲೂ ಇದೆ. ನಾನು ಪ್ರಮೀಳಾ ಮೇಡಮ್ ಹತ್ರ ಅದನ್ನೇ ಹೇಳ್ತೇನೆ, ನೀವೇ ಇದನ್ನು ಮುಂದಕ್ಕೆ ಕೊಂಡೋಗಬೇಕು, ನೀವೇ ಕೊಂಡೋಗಬೇಕು. ನಿಮ್ಮಲ್ಲಿ ಆ ತಾಳ್ಮೆ ಇದೆ, ಆ ತಾಳಿದವನು ಬಾಳಿಯಾನು ಅಂತ ಎಲ್ಲರೂ ಹೇಳೋದು ಸತ್ಯ. ಯಾಕೆಂದರೆ ಪ್ರಮೀಳಾ ಮೇಡಮ್ನ ಬಗ್ಗೆ ನಾನು ಇನ್ನಷ್ಟು ಹೇಳಲೇಬೇಕು. ಯಾಕಂದರೆ ಅವರಿಗೆ ಇರುವ ತಾಳ್ಮೆ ಯಾರಿಗೂ ಇಲ್ಲ ಮಕ್ಕಳೇ. ಅವರನ್ನು ದೇವರೇ ನಮ್ಮ ಹತ್ರ ಕಳಿಸಿಕೊಟ್ಟದ್ದು. ಹೇಮಲತಾ ಮೇಡಮಿಗೆ ಪರಿಚಯ ಆಯಿತು ಕೋವಿಡ್ ಟೈಮಲ್ಲಿ. ಅವರು 10 ವರ್ಷ HM ಆಗಿ ಅನುಭವ ಹೊಂದಿದವರು. ಅವರಲ್ಲಿರುವ ತಾಳ್ಮೆ ನಾನು ಯಾವತ್ತೂ ಅವರು ಸೂಟೇಬಲ್ ಅಂತೇಳಿ. ಮತ್ತು ನನ್ನ ಗ್ರ್ಯಾಂಡ್ ಡಾಟರ್, ನೀವು ಪುಳ್ಳಿ ಅಂತ ಕರಿತೀರಿ, ಮೊಮ್ಮಗಳು ಅಂತ ಕರಿತೇವೆ, ಅವಳು ಯಾವಾಗಲೂ ಹೇಳ್ತಾಳಂತೆ, ಐ ವಿಲ್ ಟೇಕ್ ಕೇರ್ ಆಫ್ ಪ್ರಗತಿ, ಐ ವಿಲ್ ಟೇಕ್ ಕೇರ್ ಆಫ್ ಪ್ರಗತಿ ಅಂತ ಹೇಳೋದಂತೆ. ಸೊ ನಾನು ಕೇಳಿದೆ ಲಾಸ್ಟ್ ವೆನ್ ವಿ ವ್ಯಾರ್ ಗೋಯಿಂಗ್ ಟು ಚೆನ್ನೈ, ನಾನು ಅವಳ ಹತ್ರ ಕೇಳಿದೆ, ಓಕೆ ಯು ವಿಲ್ ಟೇಕ್ ಕೇರ್ ಆಫ್ ಪ್ರಗತಿ, ವಾಟ್ ಪೋಸ್ಟ್ ಯು ವಾಂಟ್ ಅಂತ ಕೇಳಿದೆ. ಶಿ ಡೆಂಟ್ ಟೆಲ್ ಶಿ ವಾಂಟ್ ಟು ಬಿಕಮ್ ಎ ಟೀಚರ್, ಶಿ ಡೆಂಟ್ ಟೆಲ್ ಶಿ ವಾಂಟ್ ಟು ಬಿಕಮ್ ಎ ಪ್ರಿನ್ಸಿಪಲ್, ಬಟ್ ಶಿ ಟೋಲ್ಡ್ ಮೀ ಐ ವಾಂಟ್ ಟು ಬಿಕಮ್ ಎ ಚೇರ್ಪರ್ಸನ್ ಲೈಕ್ ಯು. ವೈ ಅಂತ ಕೇಳಿದೆ. ವೈ? ಬಿಕಾಸ್ ಆಲ್ವೇಸ್ ತಾತ ಯು ವಿಲ್ ಬಿ ಸಿಟ್ಟಿಂಗ್. ಸೊ ಶಿ ವಾಂಟ್ ಟು ಸಿಟ್ ಇನ್ ಮೈ ಚೇರ್ ಆ್ಯಂಡ್ ಶಿ ವಾಂಟ್ ಟು ರಿಲ್ಯಾಕ್ಸ್ ಐ ಥಿಂಕ್. ಸೊ ಹಾಗೆ ಮುಂದಕ್ಕೆ ಎಲ್ಲರೂ ಸೇರಿಕೊಂಡು ನಡೆಸಿ. ಇದು ನಮ್ಮ ಮನೆಯ ಸ್ವತ್ತಾಗುವುದು ನನಗೆ ಇಷ್ಟವೇ ಇಲ್ಲ. ಅದು ಯಾವತ್ತೂ ಹೇಳ್ತೇನೆ, ಇಲ್ಲಿ ಇರುವ ಶಿಕ್ಷಕರ ಸ್ವತ್ತಾಗಬೇಕು ಇದು ಅಂತ ಹೇಳುತ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ಇಡ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.